ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರ ದಿವ್ಯ ಪಾದಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ ಅವರ ಸಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರನ್ನು ನಮ್ಮ ಸತ್ಸಂಗದ ಪರವಾಗಿ ಅವರನ್ನು ಇಂದಿನ ಸತ್ಸಂಗದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅವರ ಸಮರ್ಥ ರಾಮದಾಸ್ ವಿರಚಿತ ಮನಾಚ ಬೋಧ ಅಥವಾ ಮನಾಚ ಶ್ಲೋಕ, ಇದರ ಶ್ಲೋಕಗಳ ಅರ್ಥ ಮತ್ತು ವಿವರಣೆಯನ್ನ ಇಂದು ನಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಕೋರಿಕೊಳ್ಳುತ್ತೇನೆ. ಜೈ ಗುರು. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर साक्षात परब्रह्मा तस्मै श्री गुरुवे नमः. गुरुर साक्षात परब्रह्मा तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुका सारिखे पूर्ण वैराग्य ज्यांचे वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಸುಖಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. पुंडलीक वरदार विठ्ठल, पार्वती पतेश्वर महादेव. राजाधिराज सद्गुरुनाथ महाराज की जय. श्री गुरुदेव दत्त. श्री राम. कोमल वाचा दे रे राम, विमल करणी दे रे राम. प्रसंग ओळखी दे रे राम, दूत कळा मज दे रे राम. कोमल वाचा दे रे राम, विमल करणी दे रे राम. प्रसंग ओळखी दे रे राम, दूत कळा मज दे रे राम. हितकारक दे रे राम, जन सुखकारक दे रे राम. अंतर पारखी दे रे राम, बहुजन मैत्री दे रे राम. कोमल वाचा दे रे राम, विमल करणी दे रे राम. प्रसंग ओळखी दे रे राम, दूत कळा मज दे रे राम. मागो नेणे दे रे राम, मजन कळे ते दे रे राम. तुझी आवडी दे रे राम, दास म्हणे मज दे रे राम. कोमल वाचा दे रे राम, विमल करणी दे रे राम. प्रसंग ओळखी दे रे राम,
ಧೂರ್ತ ಕಲಾಮ ಜರೇರೇರ. ಶ್ರೀರಾಮ್. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದ ಶ್ರೀ ಸದ್ಗುರು ನಾರಾಯಣ್ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸುವೆನು. ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲಾ ಪ್ರಾಪಂಚಿಕ ಕಾರ್ಯಗಳನ್ನು ಬದಿಗಿಟ್ಟು ಈ ಸಮಯದಲ್ಲಿ ಇರುವಂತಹ ಎಲ್ಲಾ ಗುರು ಬಂಧು ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಹಿರಿಯರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಸಮರ್ಥರು ನುಡಿಸಿದಂತಹ ಎರಡು ವಿಚಾರಗಳನ್ನ ಈ ಒಂದು ಸತ್ಸಂಗದ ಮುಖೇನ ನಾವು ತಿಳ್ಕೊಂಡಂತ ಬಹಳ ದಿವಸದ ಮೇಲೆ ನಾವು ನೀವುಗಳೆಲ್ಲ ಈ ಒಂದು ಚಿಂತನ ಒಂದು ಪ್ರಸಂಗದೊಳಗ ಕೂಡೆವು. ಇದು ಮಹಾರಾಜರ ಒಂದು ಅತ್ಯಂತ ಏನಪ್ಪಾ ಅಂದ್ರೆ ನಮ್ಮ ಮೇಲಿನ ಕೃಪಾ ಅಂತ ನಾವು ತಿಳ್ಕೊನು. ಯಾಕಂದ್ರ ಕೆಲವೊಂದು ಸಮಯಗಳು ಹೆಂಗಾಗಿ ಬಿಡ್ತಾವ ಅಂದ್ರ ಜೀವನದೊಳಗ ನಾವು ಇಚ್ಛಾ ಮಾಡಿದ್ದನು ಒಮ್ಮೊಮ್ಮೆ ಆಗ್ತಿರುದಿಲ್ಲ. ಆ ಸಮಯ ನಮ್ದು ಹೋತಲ್ಪ ಅಂತೇಳಿ ನಮಗ ಅಂತಕ್ಕಣಕ್ ಇದು ಅನಿಸ್ಬೇಕು. ಆದ್ರ ಪ್ರಸಂಗಕ್ಕೆ ಅನುಸಾರವಾಗಿ ನಾವು ಈ ಸಮಾಜದೊಳಗೆ ನಾವು ಬದುಕುತ್ತೇವೆ ಅಂದಾಗ ಪ್ರಸಂಗಾನುಸಾರವಾಗಿ ಅದನ್ನ ನಿಭಾಯಿಸಬೇಕು. ಇದು ಸಾಧಕರ ಲಕ್ಷಣ ಅಂತಂತಾರ ಸಮರ್ಥರು. ಅದಕ್ಕ ಈಗಾಗಲೇ ನಾವು ಬಹಳಷ್ಟು ಶ್ಲೋಕಗಳನ್ನ ಸಮರ್ಥ ರಾಮದಾಸ್ ಮಹಾರಾಜರು ಬರೆದಂತಹ ಈ ಮನಾತ್ಯ ಶ್ಲೋಕದೊಳಗಿನ ಬಹಳಷ್ಟು ಶ್ಲೋಕಗಳ ಚಿಂತನೆಯನ್ನ ನಾವು ಮಾಡಿದೆವು. ಇವತ್ತಿನ ದಿವಸ ಆದ್ರೂ ಸಹಿತ ನಾವು ಇವತ್ತಿನ ದಿವಸ ಚಿಂತನೆ ಮಾಡುವಂತಹ ಶ್ಲೋಕಗಳು ಎರಡು ಯಾವಪ್ಪ ಅಂದ್ರೆ 89 ಮತ್ತು 90. ಈ ಎರಡು ಶ್ಲೋಕಗಳನ್ನ ನಾವು ಸಮರ್ಥರು ನುಡಿಸಿದಂತಹ ವಿಚಾರಗಳನ್ನ ನಾವೆಲ್ಲರೂ ಭಕ್ತಿಯಿಂದ ಶ್ರವಣ ಮಾಡ್ಬೇಕಾಗ್ಯದ. ಆ ಎರಡು ಶ್ಲೋಕಗಳು ಯಾವಪ್ಪ ಅನ್ನುವಂಥದ್ದನ್ನ ನಾನು ಮೊದಲಿಗೆ ತಮ್ಮ ಮುಂದೆ ಅದನ್ನ ಹೇಳಿ ಆಮೇಲೆ ಅದರ ವಿವರಣೆಯನ್ನ ನಾವು ನೀವುಗಳೆಲ್ಲ ಮಾಡೋಣ. ಈ 89ನೇ ಶ್ಲೋಕದೊಳಗ ಸಮರ್ಥರು ಏನಂತಾರಂದ್ರ, ಹರಿ ಜನಿ ಭೋಜನಿ ನಾಮ ವಾಚೆ ವದಾವೆ, ಅತಿಯಾದರೆ ಗದ್ಯ ಘೋಷೆ ಮಣಾವೆ, ಹರಿ ಚಿಂತನಿ ಅನ್ನ ಜೇವಿತ ಜಾವೆ, ಹರಿ ಶ್ರೀ ಹರಿ ಪಾವಿಜೇತೋ ಸ್ವಭಾವೇ. ಜಯ ಜಯ ರಘುವೀರ ಸಮರ್ಥ. ಜನಿ ಭೋಜನಿ ನಾಮ ವಾಚೆ ವದಾವೆ, ಅತಿ ಆದರೆ ಗದ್ಯ ಘೋಷೆ ಮಣಾವೆ, ಹರಿ ಚಿಂತನಿ ಅನ್ನ ಜೀವಿತ ಜಾವೆ, ತರಿ ಶ್ರೀ ಹರಿ ಪಾವಿಜೇತೋ ಸ್ವಭಾವೇ. ಇದರ ಒಂದು ಸಾಮಾನ್ಯ ಅರ್ಥ ಏನದ ಅಂದ್ರ, ಜನರ ಮಧ್ಯದಲ್ಲಿ ಭೋಜನ ಸಮಯದಲ್ಲಿ ಮುಖದಿಂದ ಭಗವಂತನ ನಾಮವನ್ನು ನುಡಿಯಬೇಕು ಮತ್ತು ಅತ್ಯಾದರದಿಂದ ನಾಮ ಘೋಷಣೆ ಮಾಡಬೇಕು. ಹರಿಚಿಂತನ ಮಾಡುತ್ತಾ ಅನ್ನ ಸೇವಿಸಿದರೆ ಭಗವಂತನು ಸಹಜವಾಗಿ ಪ್ರಾಪ್ತವಾಗುವನು ಅಂತೇಳಿ ಸಮರ್ಥರು
ಇದ್ರ ಒಂದು ಸಾಮಾನ್ಯ ಅರ್ಥವನ್ನು ಹೇಳ್ತಾರ. ಇನ್ನ ಶ್ಲೋಕ 90 ಏನ್ ಹೇಳ್ತಾರ ಅಂದ್ರ, ಹರೀಂ ನಯೇ ರಾಮವಾಣಿ ತಯಾ ಥೋರ ಹಾನಿ ಜನಿ ವ್ಯರ್ಥ ಪ್ರಾಣಿ ತಯಾ ನಾಮ ಕಾಣಿ ಹರಿನಾಮ ಹೇ ವೇದ ಶಾಸ್ತ್ರಿ ಪುರಾಣಿ ಬಹು ಆಗಳೆ ಬೋಲಿಲಿ ವ್ಯಾಸವಾಣಿ ಜಯ ಜಯ ರಘುವೀರ ಸಮರ್ಥ. ಇದರ ಒಂದು ಸಾಮಾನ್ಯ ಅರ್ಥ, ಈ ಶ್ಲೋಕದ ಸಾಮಾನ್ಯ ಅರ್ಥ, ಯಾರ ವಾಣಿಯಲ್ಲಿ ರಾಮನಾಮ ಇಲ್ಲವೋ ಅವರದು ದೊಡ್ಡ ಹಾನಿಯೇ ಆಗುತ್ತದೆ. ಯಾರ ವಾಣಿಯಲ್ಲಿ ರಾಮನಾಮವಿಲ್ಲವೋ ಅವರದು ದೊಡ್ಡ ಹಾನಿಯೇ ಆಗುತ್ತದೆ. ಲೋಕದಲ್ಲಿ ಆ ಕ್ಷುದ್ರನ ಜನ್ಮ ವ್ಯರ್ಥ. ವೇದಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಬಹು ಸೊಗಸಾಗಿ ವಿಶೇಷವಾಗಿ ವ್ಯಾಸರು ಇದರ ಕುರಿತು ವರ್ಣಿಸಿದ್ದಾರೆ ಅಂತೇಳಿ ಇದರದ್ದು ಸಾಮಾನ್ಯ ಅರ್ಥ. ಈಗ ನಾವು ಶ್ಲೋಕ 89 ಕಡೆ ತೀಕ್ಷ್ಣ ದೃಷ್ಟಿಯಿಂದ ನೋಡೋಣ. ಸಮರ್ಥರು ಈ ಮಾತನ್ನು ಯಾಕೆ ತಿಳಿಸಬೇಕು ಅಂದ್ರು ನಮಗ ನಿಮಗ ಸಾಧಕರಿಗೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ನೋಡ್ರಿ, ಮನುಷ್ಯನ ಒಂದು ಮನಸ್ಸಿನ ಪ್ರವೃತ್ತಿಗಳು ಹೆಂಗವ ಅಂದ್ರ ಅದು ಬಹಳಷ್ಟನ್ನ ಆಧರಿಸಿ ಅದು ಇರ್ತದಂತಾರ ಅವ್ರು. ಅದಕ್ಕೆ ಸಂಸ್ಕಾರಕ್ಕೆ ಯಾಕೆ ಒಂದು ವಿಶೇಷ ಸ್ಥಾನವನ್ನು ಕೊಟ್ರು ಅಂದ್ರ, ಸಂಸ್ಕಾರದಿಂದ ನಮ್ಮ ಪ್ರವೃತ್ತಿಗಳು ಬದಲಾವಣೆ ಆಗ್ತಿರ್ತಾವ. ಅದರಂತೆ ಅನ್ನದಿಂದನೂ ನಮ್ಮಲ್ಲಿ ಪ್ರವೃತ್ತಿಗಳು ಬದಲಾವಣೆ ಆಗ್ತಾವ. ಆಮೇಲೆ ವಿಹಾರದಿಂದನೂ ಸಂಘದಿಂದನೂ ಪ್ರವೃತ್ತಿಗಳು ಬದಲಾಗ್ತಾವ. ಮನಸ್ಸ ಹೆಂಗದ ಅಂದ್ರ, ಯಾವ್ಯಾವ ಸಂಘದೊಳಗಿರ್ತೇವು ಅಲ್ಲಿ ಏನೇನು ವಿಚಾರ ನಡೀತದ ಅದನ್ನ ಏನಪ್ಪಾ ಅಂದ್ರೆ ಇಚ್ಛಾ ಪಡ್ಲಿಕ್ಕೆ ಶುರು ಮಾಡ್ತದ. ಅದ್ರ ಸಂಬಂಧ ಸಂಗತಿನೂ ಅಷ್ಟೇ ಮುಖ್ಯದ. ಆಹಾರ, ವಿಹಾರ, ಆಮೇಲೆ ಚಿಂತನ, ಇವೆಲ್ಲ ಮಹಾತ್ಮರ ಗ್ರಂಥಗಳ ಶೋಧ, ಇವೆಲ್ಲ ಯಾಕೆ ಮಾಡ್ಬೇಕು ಅಂತಾರ. ಮತ್ತ ಸಮರ್ಥರಾದಂತವ್ರು ಯಾಕೆ ಒಂದು ಉಪಾಸನಾ ಮಾರ್ಗ ಹಾಕಿ ಕೊಡ್ತಾರ ಅಂತಂದ್ರ, ಈ ಮನಸ್ಸು ಒಂದು ದಿವಸದೊಳಗೆ 4 ಹೊತ್ತಿನ ಭಜನೆಯನ್ನು ನಮಗ ಹಾಕಿ ಕೊಟ್ಟಾರ ಅಂತ ತಿಳ್ಕೊರಿಗೆ. ನಮ್ಮ ಸಂಪ್ರದಾಯದೊಳಗೆ ನಮಗ 4 ಹೊತ್ತಿನ ಭಜನೆ ಹಾಕಿ ಕೊಟ್ಟಾರ. ಅದ್ರ ಜೊತೆ ದಾಸಬೋಧ ಒಂದು ಸಮಾಸ ಓದಬೇಕು ಅಂತ ಹೇಳ್ಯಾರ. ಇದರ ಅರ್ಥ ಏನು, 4 ಹೊತ್ತಿನ ಭಜನೆ ನಾವು ಸರಿಯಾಗಿ ಮಾಡಿದೇವಂದ್ರ, ನಿಷ್ಠೆಯಿಂದ ಮಾಡಿದೇವಂದ್ರ, ಒಂದು ಭಜನೆಯಿಂದ ಮತ್ತೊಂದು ಭಜನೆ ಅಂತರದೊಳಗ, ಈಗ ನಾವು ಕಾಕಡಾರ್ತಿ ಮಾಡಿ ಭಗವಂತನನ್ನು ಎಬ್ಬಿಸಿದ ಮೇಲೆ ಮುಂಜಾನೆ ಭಜನೆ ಅನ್ನೋ ತನಕನು ಸಹಿತ ಆ ಒಂದು ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿದಂತ ಕಾರ್ಯದ ಗುಂಗು ನಮ್ಮಲ್ಲಿ ಇದ್ದೇ ಇರ್ತದ. ಆಮೇಲೆ ಮುಂಜಾನೆ ಭಜನೆ ಮಾಡಿದ ಮೇಲೆ ನಾವು ಕಾರ್ಯದ ಕೆಲ್ಸಕ್ಕೆ ಹೋಗ್ತೇವೆ. ಆ ಕೆಲ್ಸಕ್ಕೆ ಹೋದೆಲ್ಲೂ ಸಹಿತ ಯಾರ್ಯಾರು ಏನೇನು ಉದ್ಯೋಗ ಮಾಡ್ತಿರ್ತಾರಲ್ಲ, ಆ ಉದ್ಯೋಗದಾಗೂ ಸಹಿತ ಆ ಒಂದೇನು ಭಜನೆ ಮಾಡಿರ್ತೀವಿ, ಭಜನೆ ಅಂದ್ರೆ ಏನು, ಅದ್ರ ಕೆಲವೊಂದು ಮಹಾತ್ಮರ ಅಭಂಗಗಳನ್ನು ಸೇರಿಸಿರ್ತಾರ. ಆ ಅಭಂಗಗಳನ್ನ ಅರ್ಥ ಮಾಡ್ಕೊಂಡು ಮಾಡುದು ಬಹಳ ಮುಖ್ಯದ. ಭಜನೆ ಮಾಡ್ತೇವ ಅಂತ ಹೇಳಿ ಸುಮ್ಮ ಮಾಡಿದ್ರೆ ಅದ ಅರ್ಥ ಇಲ್ಲ ಅಂತಾರ. ಈ ಪರಮಾರ್ಥ ಹೆಂಗದ ಅಂದ್ರ, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡ ನಾವು ನಡೆದೇವಂದ್ರ ಅದು ಪರಮಾರ್ಥ ಆಗ್ತದ. ಬರೇ ಏನಪ್ಪಾ ಅಂದ್ರೆ ಗಿಳಿ ಪಾಠಗತೆ ಅಂದೇವಂದ್ರ ಅದಕ್ಕೇನ್ ಅದು ವ್ಯರ್ಥನೆ ಅಂತಂತಾರ. ಅದಕ್ಕ ಅರ್ಥವನ್ನ ಮಾಡ್ಕೋಬೇಕು. ಅರ್ಥ ಮಾಡಿದ್ದನ್ನ ಮನನ ಮಾಡಬೇಕು. ಮನನ ಮಾಡಿದ್ದನ್ನ ನಿಧಿ ದೇಶಕ್ಕೆ ಹಚ್ಕೋಬೇಕು. ಆಮೇಲೆ ಜೀವನದೊಳಗ ಅದನ್ನ ಯಾವಾಗಲೂ ಅಳವಡಿಸಿಕೊಂಡು ನಡೀಲಿಕ್ಕೆ ಅಂತ ಒಂದು ಉತ್ಸಾಹದಿಂದ ಪ್ರಯತ್ನದಿಂದ ನಾವು ಮುಂದುವರೆದ್ರೆ ಮಾತ್ರ ಅದು ಸಾಧಕರ ಲಕ್ಷಣವಾಗಿ ಬರ್ತದೆ. ಬರೇ ನಾವು ಭಜನೆ ಮಾಡಂದಾರಂದ್ರ ಹೆಂಗದ ಅಂದ್ರೆ, ಒಂದು ಬಳಿಕ್ ಹೆಂಗಿರ್ತದಂದ್ರ, ಭಜನೆ ನಾವು ಶ್ರವಣ ಮಾಡಿ 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 ಆ ಭಜನೆನೂ ಮಾಡ್ಲಿಕ್ಕೆ ಎಲ್ಲಾರ ಜೋಡಿ ಮಾಡ್ಲಿಕ್ಕೆ ಬರ್ತದ. ಅನಾರು 3-4 ಮಂದಿ ಮುಂದೆ ಅಂತಿರ್ತಾರ, ಅವ್ರ ಜೋಡಿ ಬಾಯಿ ಕೂಡ್ಸ್ಕೊತ ಅನ್ಕೋತ ಹೋಗ್ಬಿಟ್ಟೇವು ಅಂತಂದ್ರ ನಮಗದ್ರ ಅರ್ಥನೇ ಆಗ್ಲಿಲ್ಲ ಅಂದ್ರೆ ಹೆಂಗ. ಈಗ ಈ ತುಕಾರಾಮ್ ಮಹಾರಾಜರು 12 ಅಭಂಗಗಳನ್ನ ನಮ್ಮ ರಾತ್ರಿ ಭಜನೆಯೊಳಗೆ ಸಮರ್ಥರು ಸೇರ್ಸ್ಯಾರ. 12 ಅಭಂಗ ಅಂದ್ರೆ ಹೆಂಗ, ಸ್ವರ್ಗಲೋಕೆ ಇವನೇ ಆಲೇಹೇ ಅಭಂಗ ಅಂತ ಸ್ವತಃ ಪಾಂಡುರಂಗ ಅಂತಾನ. ತುಕೋಬಾರಾಯರು ಸ್ವರ್ಗಲೋಕಕ್ಕೆ ಹೋದ ಮೇಲೆ ಏನು ಅವರು ಏನಪ್ಪಾ ಅಂದ್ರ ತಿರುಗಿ ಅಲ್ಲಿ ಸ್ವರ್ಗದಿಂದ ಬಂದಂತ 12 ಅಭಂಗಗಳು ಏನ್ರಿ, ನೀಳೋಬಾರಾಯರು ಬಹಳ ತ್ರಾಸ ಮಾಡ್ಕೊಳಿಕತ್ರು. ಆವಾಗ ವೀಣಾ, ಒಂದು ಕಂಬಳಿ ಮತ್ತು 12 ಅಭಂಗಗಳು, ಇವೆಲ್ಲ ಏನದಲ್ಲ ಸ್ವರ್ಗದಿಂದ ಬಂದಂತ ಅಭಂಗಗಳು.
स्वर्गलोके हूने आले हे अभंग दाडियले सांग तुम्हालागी नित्य नेमे यासी पटत प्रतापे जळतील ಪಾಪೆ ಜನ್ಮಾಂತರಿಚಿ ಅಂತ. ಜನ್ಮ ಜನ್ಮದ ಪಾಪಗಳು ನಿತ್ಯ ನೀವು 12 ಅಭಂಗ ಅಂದ್ರ ನಿಮ್ಮ ಜನ್ಮ ಜನ್ಮದ ಪಾಪ ಸುಟ್ಟು ಹೋಗ್ತಾವ. ದಯಾ ಅಂದ್ರೇನು, ಅದ್ರ ಲಾಭ ನಮಗ್ ಗೊತ್ತಾಗ್ಬೇಕಾದ್ರೆ 12 ಅಭಂಗಗಳನ್ನ ಅರ್ಥ ಮಾಡ್ಕೋಬೇಕು. ಏನು ನಾವು ಅರ್ಥ ಮಾಡ್ಕೊಂಡು ಮಾಡಿದೆ ಅಂದ್ರೆ, ಈಗ ನೋಡ್ರಿ ಮನಾಚ್ರಯ ಸೂಕ್ತ ನಾನು ಅದ್ರ ಸಹಿತ ಮೊದ್ಲಿನಿಂದ ದಿವಸ ನಾವು ದಾಸಬೋಧ ಆದ್ಮೇಲೆ 5 ಶ್ಲೋಕಗಳನ್ನ ಅನ್ನೋದಂತ ಪದ್ಧತಿ ಇರೋದ ನಾವು ಅನ್ಕೋತ ನಿಂತೀವಿ. ಆದ್ರ ಅರ್ಥದ ಕಡೆ ಹೊಳ್ಳಿ ನಾವು ಯಾವಾಗ್ಲೂ ಇಷ್ಟೊಂದು ತೀಕ್ಷ್ಣ ದೃಷ್ಟಿಯಿಂದ ನೋಡಿದ್ದಿಲ್ಲ. ಸಾಮಾನ್ಯ ಅರ್ಥವನ್ನು ನೋಡ್ತಿದ್ದೇವೆ ಖರೆ, ಆದ್ರ ಅಂತರಾರ್ಥ, ಅದರ ಗೂಢಾರ್ಥ, ಆಮೇಲೆ ಈ ಒಂದು ಶ್ಲೋಕವನ್ನು ಬರಿಬೇಕಾದ್ರ ಹಿಂದ ಸಮರ್ಥ ರಾಮದಾಸ್ ಮಹಾರಾಜರ ಅಂತಃಕರಣದೊಳಗ ಜಗತ್ತಿನ ಕಲ್ಯಾಣಕ್ಕೆ ಏನು ತಿಳಿಸ್ಬೇಕಂತಾರ, ಇವೆಲ್ಲಾ ವಿಚಾರಗಳು ನಮಗ ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ವತಿಯಿಂದ, ಅಂದ್ರ ಸದ್ಗುರು ಚಂದ್ರಕುಮಾರ್ ಮಹಾರಾಜರ ಒಂದು ಪ್ರೇರಣಾದಿಂದ, ನಮ್ಮ ಮಹಾರಾಜರ ಕೃಪೆಯಿಂದ ಸಮರ್ಥರ ಒಂದು ಅಂತಃಕರಣ ಇವತ್ತಿನ ದಿವಸ ನಮಗ ನಿಮಗ 1 ತಾಸು 2 ಶ್ಲೋಕದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ನಾವು. ಒಮ್ಮೆಮ್ಮಂತರು ಹೆಂಗಾಗ್ಬಿಡ್ತ ಅಂದ್ರ 1 ತಾಸಿನಾಗ 1 ಶ್ಲೋಕ ಮುಗಿಲಿಕ್ ಬಂದಿರ್ತದ. ಅಂದ್ರ ಎಷ್ಟೊಂದು ಅಗಾಧವಾದಂತಹ ಅರ್ಥ ಅಲ್ಲಿ ತುಂಬೇದ ಅನ್ನುವಂಥದ್ದನ್ನ ಈ ಸತ್ಸಂಗದ ಮುಖಾಂತರ ನನಗೆ ಇಷ್ಟೊಂದು ಮೈ ರೋಮಾಂಚನಾದಂಗ ಆಗಿಬಿಡ್ತದ. ಹೌದಲ್ಲಪ್ಪ, ಎಂದಿನಿಂದ ಹುಟ್ಟಿದ ಹಿಡಿದಿಂದ ಅನ್ಕೋತಾನೆ ಬಂದೇವ್ ಖರೆ, ಅದ್ರೊಳಗೆ ಇಷ್ಟೆಲ್ಲಾ ತುಂಬೇದ ಅನ್ನುವಂತಹದ್ದು ನಮಗ ಅರ್ಥೇ ಆಗಿಲ್ಲಲ್ಲ. ಯಾಕಂದ್ರೆ ನಾವು ಪ್ರಯತ್ನ ಮಾಡಿಲ್ಲ. ಸಮರ್ಥರಂತಾರ 9ನೇ ಸಮಾಸದೊಳಗ 6ನೇ ದಶಕ 9ನೇ ಸಮಾಸದೊಳಗ ಸಾರಸೋದರ ನಿರೂಪಣೆ ಅಂತಾರ ಅವರು, ಗುಪ್ತ ಆಹೇ ಉದಂಡದನ ಕಾಯ ಜಾಣತಿ ಸೇವಕ ಜನ ಅಂತಾರ. ತಯಾಸ ಆಹೇಚೆ ಜ್ಞಾನ ಬಾಹ್ಯಾಕಾರಾಚೆ. ಇಲ್ಲಿ ಒಂದೊಂದು ಶ್ಲೋಕದೊಳಗ ಹಿಂಗ ಉದಂಡಧನ ಅಂದ್ರೇನು, ಅಂತ ಒಂದು ಅಗಾಧ ಜ್ಞಾನಗಳು ತುಂಬ್ಯಾವ ಖರೆ. ಆದ್ರೆ ಸಾಮಾನ್ಯರಿಗೆ ಇದು ಏನು ಗೊತ್ತಾಗ್ಬೇಕು? ಈಗ ಹೆಂಗಂದ್ರ ಒಂದು ಬಾವಿ ಅದ ಅಂತ ತಿಳ್ಕೊರಿ, ಬಾವಿಯೊಳಗ ನೀರ್ ತುಂಬ್ಯದ, ಅದ್ರಾಗ ಒಂದು ಪೆಟ್ಟಿಗೆ ಒಳಗ ಎಲ್ಲಾ ಮುತ್ತು ರತ್ನ ವೈಡೂರ ಎಲ್ಲಾ ಹಾಕಿ ಆ ಬಾವ್ಯಾಗ ಮುಣಗಿಸಿಟ್ಟು ಬಿಟ್ಟಾರ. ಸಾಮಾನ್ಯರು ಏನಂತಾರ, ಮ್ಯಾಲ ನೀರ್ ಕಾಣಿಸ್ತದ, ನೀರ್ ಅದ ಅಂತಾರ. ಆದ್ರ ಅದು ಯಾರಿಗ್ ಗೊತ್ತಂದ್ರೆ ಸಮರ್ಥರಾದಂತವ್ರಿಗೆ ಅದರದ್ದು ಅನುಭವ ಆಗ್ತದ. ಇನ್ನು ಕೆಂಪಣ ಪೆಟ್ಟಿಗೆ ಇರ್ತದ, ಒಂದು ಎಲ್ಲಾ ಜಂಗ್ ಹತ್ತಿರ್ತದ, ಅದ್ರಾಗೂ ಸಾಕಷ್ಟು ದನಗಳ ಏನಪ್ಪಾ ಅಂದ್ರ ಸಂಪತ್ತಿ ಇಟ್ಟಿರ್ತಾರ. ಇದೇನು ಕೆಂಪಣ ಪೆಟ್ಟಿಗೆ ಅಂತೇಳಿ ಹಳಿ ಪೆಟ್ಟಿಗೆ ಅದ ಅಂತೇಳಿ ಹೋದವ್ರಿಗೆ ಅದ್ರ ಲಾಭ ಆಗೋದಿಲ್ಲ. ಹಂಗ ಎಷ್ಟೋ ಮಂದಿ ಏನ್ ಮಾಡಿಬಿಡ್ತಾರಂದ್ರ, ಪ್ರವಚನಕಾರರಾಗ್ಲಿ ವಕ್ತಾರರಾಗ್ಲಿ ಅವ್ರ ವಯಸ್ಸ ಅವ್ರು ಏನಪ್ಪಾ ಅಂದ್ರ ಅವ್ರ ಕುರಿತಾಗೆ ಚಿಂತನೆ ಮಾಡ್ತಾರ. ಆಮೇಲೆ ವಯಸ್ಸಿನಿಂದ ಯಾವ ದೊಡ್ಡವ್ರಿದ್ರಂದ್ರ ಜ್ಞಾನಿಗಳಂತ ತಿಳ್ಕೊತಾರ, ವಯಸ್ಸಿನಿಂದ ಸಣ್ಣವ್ರಿದ್ರಂದ್ರ ಅವ್ರಿಗೇನ್ ತಿಳಿತದ ಅಂತಂತಾರ. ಅಂದ್ರ ಎಲ್ಲಾ ತಿಳಿದಾದ್ರೂ ಸಹಿತ ಎಷ್ಟೋ ಮಂದಿ ಜ್ಞಾನೇಶ್ವರ ಮಾವಲಿಯವರು ಹೇಳಿದಂತ ಮಾತುಗಳನ್ನು ಮನಸ್ಸುಗೊಟ್ಟು ಕೇಳಲಿಲ್ಲ. ಬೈಠಾಣದೊಳಗೆ ಎಷ್ಟು ಅವ್ರಿಗೆ ಇದು ಮಾಡಿದ್ರು, ಅವ್ರು ಹೇಳಿದ್ರು ಸಹಿತ ಅರ್ಥ ಮಾಡ್ಕೊಳಿಕ್ ಆಗ್ಲಿಲ್ಲ ದೊಡ್ಡ ದೊಡ್ಡ ಪಂಡಿತರಿಗೆ. ಹಂಗ ನಾವು ತೀಕ್ಷ್ಣವಾಗಿ ನೋಡಿದಾಗ ಮಾತ್ರ ಇದು ನಮಗ ಅರ್ಥ ಆಗ್ತದ. ಇವತ್ತಿನ ದಿವಸ ನೋಡ್ರಿ, ಸಮರ್ಥರಂತಾರ ಜನಿ ಭೋಜನಿ ನಾಮ ವಾಚೆ ವದಾವೆ. ನೋಡ್ರಪ್ಪ, ನೀವು ಎಲ್ಲರ ಜೊತೆ ಏನು ಊಟಕ್ಕೆ ಕೂತಿರ್ತಿರಲ್ಲ, ಅವಾಗ ನೀವು ಏನಾದ್ರೆ ಗೊಳ್ಳ ಮಾತಾಡ್ಕೊತ ಕೂಡ್ಬೇಡ್ರಿ ಅಂತಾರ. ನಮಗ್ ಹೆಂಗಿರ್ತದ ಅಂದ್ರೆ, ಗೊಳ್ಳ ಮಾತಾಡೋದು, ಮಗ್ಳು ಕೂತಾರಿಗೆ ಇವತ್ತೇನದ ಪ್ರಸಾದ ಅನ್ನೋದು, ಅದ್ರ ಇನ್ನಷ್ಟು ಹಾಕ್ರಿ ಅನ್ನೋದು, ನನಗಿನ್ನ ಬೇಕಾಗ್ಯದ ಅನ್ನೋದು, ಅಥವಾ ಮಗ್ಳು ಯಾವ್ದಾರ ಒಂದ್ ಸುದ್ದಿ ತಕೊಂಡು ಕೂತಿ ಬಿಡುದು, ಹಿಂಗೆಲ್ಲ ನಾವು ಸಮಯ ವ್ಯರ್ಥ ಕಳೆದು ಬಿಡ್ತೇವಲ್ಲ. ಊಟಕ್ಕೆ ಕೂತಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೋತ ಮಾಡಿದಂತ ಊಟ ಪ್ರಸಾದ ಆಗ್ತದ. ಏನು ಅದು ಪ್ರಸಾದ ಆಗ್ತಿರ್ತದ. ನಾಮಸ್ಮರಣೆ ಜೊತೆ ಹೋದಂತ ಅನ್ನ ಹೆಂಗಾಗ್ತದ ಅಂದ್ರ, ಅದೊಂದು ಅನ್ನ ಅಂದ್ರೆ ಸಾಮಾನ್ಯ ಅಲ್ಲ, ಅದು ಅನ್ನ ಬ್ರಹ್ಮ. ಅದು ಏನ್ರಿ, ಅನ್ನ ಬ್ರಹ್ಮ ಅಂತ ಪವಿತ್ರವಾದ ಬ್ರಹ್ಮ ಸ್ವರೂಪವಾಗಿರುವಂತಹ ಅನ್ನವನ್ನ ನಾವು ಆಹುತಿ ಮಾಡ್ಬೇಕಾಗ್ಯದಲ್ಲಿ. ಯಾರಿಗೆ? ಯಜ್ಞ ದೇವನಿಗೆ ಅಲ್ಲಿ ಆಹುತಿ ಮಾಡ್ಬೇಕಾಗ್ಯದ. ಅಂದಾಗ ನಮ್ಮ ಮನ ಬುದ್ಧಿ ಇಷ್ಟೊಂದು ಪವಿತ್ರ ಇರ್ಬೇಕಲ್ಲ. ನಾವು ಭಗವಂತನ ನಾಮಸ್ಮರಣೆ ಒಂದಿಗೆ ಒಂದೊಂದು ತುತ್ತು ತಗೋಬೇಕು. ತುತ್ತು ಕಲಸುವ ಹೊತ್ನ್ಯಾಗ, ಕೈಯಾಗ ಹಿಡಿಯುವ ಹೊತ್ನ್ಯಾಗ, ತಗೋ ಹೊತ್ನ್ಯಾಗ. ಅದಕ್ಕೆ ನೋಡ್ರಿ, ಈಗ ಮಹಾತ್ಮರು ಹೆಂಗಂದ್ರ, ಒಂದು ಯಾವ್ದೋ ಉತ್ಸವ ಆಗಿರ್ಲಿ,
ಏನೇ ಒಂದು ಕಾರ್ಯಕ್ರಮ ನಡೆದಾಗ ಪ್ರಸಾದಕ್ಕೆ ಏನ್ ಕೂಡಿಸ್ತಾರಲ್ಲ ಅವಾಗ ಸುಮ್ ಕೂಡ್ಸುದಿಲ್ಲ, ಏನಾದ್ರೂ ನಾಮಸ್ಮರಣೆ ಅನಿಸ್ಲಿಕ್ಕೆ ಹಚ್ತಾರ. ಶ್ರೀರಾಮ್ ಜಯ ಜಯ ರಾಮರೇ ಅಂತಾರ. ಅವ್ರು ಯಾವ್ಯಾವ ಇಷ್ಟ ಇರ್ತಲ್ಲ ಆ ದೇವರ ನಾಮಸ್ಮರಣೆ ಮಾಡ್ಲಿಕ್ಕೆ ಯಾಕೆ ಹಚ್ತಾರ ಅಂತಂದ್ರ ಇದೇ ಕಾರಣಕ್ಕ. ಮತ್ ಇಷ್ಟಾಗಿ ನಾವು ಊಟಕ್ ಶುರು ಮಾಡಿದ ಮೇಲೆ ಹೆಂಗ ಅನ್ನೋದ್ರಿ, ನಾವು ಗದ್ದೆ ಘೋಷೆ ಮಾಡಾವೆ, ಅತಿಯಾದರೆ ಗದ್ದೆ ಘೋಷೆ ಮಾಡಾವೆ ಅಂತಾರ. ಆದರ ಪೂರ್ವಕವಾಗಿ ನೀವು ಗದ್ದೆ ಘೋಷೆ ಅನ್ನುವಂಥದ್ದು ಗದ್ದೆ ಅದನ್ನ ಅನ್ಕೋತ ಹೆಂಗ್ ತಿನ್ಲಿಕ್ ಬರ್ತದ ಅಂತ ನಮಗ್ ಅನಿಸ್ಬೋದು. ಯಾಕಂದ್ರ ನಮಗೆಲ್ಲನೂ ಅನಿಸ್ಕೋತೆ ಇರ್ತಾವ ಏನ್ರಿ. ಅದನ್ನ ಅವಾಗ ಏನ್ ಮಾಡ್ತಾರ ಅವ್ರು, ಒಂದಿಬ್ರು ಮೂರು ಮಂದಿ ಹೆಣ್ಮಕ್ಳಾಗ್ಲಿ ಗಂಡಸರಾಗ್ಲಿ ನಿಂತು ಚಲೋ ಹಾಡವ್ರು ಅದನ್ನ ಹಾಡ್ಕೋತ ಇರ್ತಾರ. ಅದನ್ನ ಶ್ರವಣ ಮಾಡ್ಕೋತ ಊಟ ಮಾಡೋರು ಮಾಡ್ಲಿ ಅಂತ ನೋಡ್ರಿ. ನೀವು ಇದ್ರಾಗ ಏನಪ್ಪಾ ಅಂದ್ರ ಅಗಡಿ ಆನಂದನ ಕ್ಷೇತ್ರದಾಗ ನಾವು ಹೋಗಿದ್ದೆವು ಒಮ್ಮೆ. ನಮ್ದು ಕೀರ್ತನ ಇತ್ತು. ಅವರು ಈ ಅನ್ನ ಪ್ರಸಾದವನ್ನು ಎಷ್ಟೊಂದು ಇದರಿಂದ ಇದು ಮಾಡ್ತಾರಂತಂದ್ರ ಊಟ ಮಾಡೋರಿಗೆ ಗಾಳಿ ಹಾಕೋತ ನಿಂದಿರ್ತಾರ ಅಂತಂದ್ರ ಎಷ್ಟೊಂದು ಅಲ್ಲಿ ಒಂದು ವ್ಯವಸ್ಥಾದ ಇದು ಮಾಡಿರ್ಬೇಕು ಅನ್ನೋದಂತದ್ದು. ಹಿಂಗ ಮನ್ಯಾಗಾದ್ರೂ ಸಹಿತ ನೋಡ್ರಿ, ಈಗ ಸದ್ಯದ ಒಂದು ಪರಿಸ್ಥಿತಿ ಒಳಗೆ ಇಷ್ಟು ಕಠಿಣದಲ್ಲ. ಯಾಕೆ ಹಿಂಗ ಆಗ್ಲಿಕ್ಕತ್ತದ ಈ ಮುಂದಿನ ಪೀಳಿಗೆ ಅಂದ್ರ ಅವ್ರಿಗೆ ಇವ್ಯಾವೂ ಸಂಸ್ಕಾರಗಳಿಲ್ಲ. ಯಾರು ಒಂದ್ ಕಡೆ ನೆಲದ ಮೇಲೆ ಕೂತು ಊಟ ಮಾಡೋದಿಲ್ಲ. ಈಗ ಎಲ್ಲರೂ ಕೈಯಾಗಿ ಹಿಡ್ಕೊಂಡು ಅಡ್ಡಾಡ್ಕೋತ ಊಟ ಮಾಡ್ತಾರ, ಟಿವಿ ಮುಂದೆ ನಿಂತು ಮಾಡ್ತಾರ, ಅಥವಾ ಟಿವಿ ನೋಡ್ಕೋತ ಊಟ ಮಾಡ್ತಾರ. ಮತ್ತ ನಿಮ್ಮ ಮನಸ್ಸ ಎಲ್ಲಾ ಕಡೆ ಇಂಥ ಒಂದು ವಿಷಯದೊಳಗೆ ವಿಚಲಿತನಾಗಿರುವಂತದ್ನಾಗ ನೀವು ಊಟ ಮಾಡಿದ್ದು ಅದು ಹೆಂಗ ನಿಮ್ಮ ದೇಹಕ್ಕ ಭಕ್ತಿ ಪ್ರಧಾನಕ್ಕ ಒಂದು ಭಕ್ತಿ ವ್ಯವಸ್ಥೆ ಇದು ಕೊಡ್ತದೆ ಹೇಳ್ರಿ ನೋಡಿ. ನೀವು ನಾವು ಹೇಳುದಿಲ್ಲ, ಮಕ್ಕಳಿಗೂ ಹೇಳುದಿಲ್ಲ, ಯಾರಿಗೂ ಹೇಳುವಂತ ಅಧಿಕಾರ ಉಳಿದಿಲ್ಲ ಈಗ ಯಾರಿಗೂ. ಏನಂದ್ರೆ ಯಾರಿಗ್ಯಾರು ಏನು ಹೇಳುವಂಗಿಲ್ಲ ಮನಿಯೊಳಗ. ಅಂದ್ರ ಎಲ್ಲಾ ವ್ಯವಸ್ಥೆ ತಪ್ಪಿ ಹೋಗಿಬಿಟ್ಟದೀಗ. ಈಗ ನಮ್ಮನ್ನ ನಾವು ಅಷ್ಟೇ ಏನಪ್ಪಾ ಉದ್ಧಾರ ಆಗೋದು ಯೋಗ್ಯನೋ ಅಂತ ಅಷ್ಟು ಅನಿಸ್ತದೆ. ಯಾಕಂದ್ರೆ ಯಾರ ಮಾತು ಯಾರು ಕೇಳಲಾರ್ದಂತ ಒಂದು ಏನಪ್ಪಾ ಅಂದ್ರ ಒಂದೊಂದು ವಿಪರೀತ ದಿವಸಗಳು ಅವ ಈ ಕಾಲ ಈಗ. ಏನ ಆದ್ರ ಜೀವ ಮರ ಅಂತದ. ಇವ್ರು ಊಟ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಏನ್ ತಿನ್ಬೇಕು ಅನ್ನೋದು ಗೊತ್ತಿಲ್ಲ, ಎಷ್ಟು ತಿನ್ಬೇಕು ಅನ್ನೋದು ಗೊತ್ತಿಲ್ಲ, ಹೆಂಗ ತಿನ್ಬೇಕು ಅನ್ನೋದು ಗೊತ್ತಿಲ್ಲ. ಇವೇನು ಗೊತ್ತಿರ್ಲಾರ್ದ ಸುಮ್ ಏನಪ್ಪಾ ಅಂದ್ರ ಜಠರಕ್ಕ ಅನ್ನ ತುಂಬ್ಕೋತ ಇದ್ದಾರಲ್ಲ ಇವ್ರು. ಅದು ಏನ್ ನೋಡ್ರಿ, ವಿಚಾರ ಮಾಡ್ರಿ. ಪ್ರಾಣಿಗಳು ತಮಗ್ ಯಾವ ಆಹಾರ ತಿನ್ಕೋತ ಬಂದಾವ ಅದನ್ನೇ ತಿಂತಾವ. ಆದ್ರೆ ಈಗಿನ ಮನುಷ್ಯರ ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರ ಮನುಷ್ಯ ತಿನ್ನುದು ತಿಂತಾರ, ಪ್ರಾಣಿಗಳು ತಿನ್ನುದು ತಿಂತಾರ. ಅಂದ್ರೆ ಈ ಆಹಾರದ ಪ್ರಭಾವ ನಮ್ಮ ಮೇಲೆ ಎಷ್ಟ ಆಗ್ತದ, ಅದರ ಅಧೋಗತಿಗೆ ನಮ್ಮನ್ನ ಹೆಂಗ್ ಹೋಯ್ತ ಅನ್ನುವಂಥದ್ದು ಅವ್ರಿಗೆ ಕಲ್ಪನಾ ಇಲ್ಲ. ಈ ಕಲ್ಪನಾ ಕೊಡೋ ಸಂಬಂಧ ನೋಡಿ ಸಾಧಕರಾದವ್ರಿಗೂ ಸಹಿತ ಇದರಿಂದ ಹೊರತಾಗಿಲ್ಲ. ಮತ್ತ ಏನ್ರಿ, ಏನೋ ಅವ್ರ ಸುಕೃತಿ ಇದ್ದವ್ರು ಮಾತ್ರ ಸಾಧಕರಂದ್ರೆ ಏನಂತಾರ, ನಾವೇನ್ ತಿಳ್ಕೊಂಡೆವು, ಸಾಧಕರಂದ್ರೆ ಏನ್ ತಿಳ್ಕೊಂಡೆವು, ಉಪದೇಶ ತಗೊಂಡ್ಕೊಳ್ಳಿ ನಾವು ಸಾಧಕರಾದೆವು ಅಂತಂತೇವು. ಸದ್ಗುರುಗಳಿಂದ ಅನುಗ್ರಹಿತರಾದ್ಮೇಲೆ ಸಾಧಕರು, ಸದ್ಗುರುಗಳಿಂದ ಅನುಗ್ರಹಿತರಾದ್ಮೇಲೆ ಸಾಧಕರ ಕರೆ ನೀವು ಸಾಧನ ಎಲ್ಲಿ ಮಾಡ್ತೀರಿ? ಸಾಧಕರಂದ್ರೆ ಹೆಂಗಂದ್ರ ಅವಗುಣಗಳನ್ನ ತ್ಯಾಗ ಮಾಡಿ ಒಳ್ಳೆ ಗುಣಗಳನ್ನ ಧಾರಣ ಮಾಡುವಂತಹ ಒಂದು ಪ್ರವೃತ್ತಿ ಎಲ್ಲಿ ಸ್ಟಾರ್ಟ್ ಆಗ್ತದ ಅವ್ರು ಮಾತ್ರ ಸಾಧಕರು. ಮತ್ ನಾವ್ ಬರೇ ಹೆಸರಿಗೆ ಸಾಧಕರು ಅನ್ನೋದು ಬದಲಾವಣೆ ನಾವೇನು ಮಾಡ್ಕೋಬೇಕಂತ ಅಲ್ಲಿಲ್ಲ ಅಂದ್ರ ಮತ್ ನಮ್ಮಲ್ಲಿ ಮುಮುಕ್ಷತ್ವನೇ ಪ್ರಾಪ್ತ ಆಗಿಲ್ಲ, ಸಾಧಕತ್ವ ಹೆಂಗಾಗ್ತದ? ನಮಗ್ ಮುಖ್ಯವಾಗಿ ಮೋಕ್ಷ ಅನ್ನುವಂಥದ್ದು ಬೇಕಾಗ್ಯದನು ಬೇಕಾಗಿಲ್ಲ. ಏನ್ರಿ, ಎಷ್ಟು ಮಂದಿಗೆ ಲಕ್ಷಕ್ಕೆ ಒಬ್ರು ಇಬ್ರು ಅಣ್ತಾರ. ಅವ್ರಿಗೆ ಈ ಜನನ ಮರಣ ಚಕ್ರದ ಬಿಡುಗಡೆ ಆಗ್ಬೇಕು, ಈ ದಾರುಣವಾದ ಗರ್ಭವಾಸಕ್ಕೆ ತಿರುಗಿ ಬರಬಾರದು, ಮಹಾತ್ಮರೇ ಹೇಳಿದಂತ ಮಾತುಗಳನ್ನು ಕೇಳಬೇಕು, ಆ ರೀತಿ ನಡಿಬೇಕು, ಸಮಾಧಾನ ಜೀವನದೊಳಗೆ ನಮಗೆ ಪ್ರಾಪ್ತ ಆಗಬೇಕು, ಸಮಾಧಾನದಿಂದ ನಾವು ಜೀವನ ಇಹ ಮತ್ತು ಪರ ಎರಡನ್ನು ಅನುಭವಿಸ್ಬೇಕು. ಇವೆಲ್ಲ ವಿಚಾರಗಳು ಕೆಲವೊಂದು ಮಂದಿಗೆ ಮಾತ್ರ ಗೊತ್ತಾಗ್ತವೆ. ಕುತ್ಕೊಂಡು ಭಜನಿ ಮಾಡೋರ್ಗೂ ಗೊತ್ತಾಗ್ತದ ಅಂತ ಹೇಳಿಕ್ ಬರುದಿಲ್ಲ, ಮಾಡ್ಲಾರ್ದ ಇದ್ದವ್ರಿಗೆ ಇದು ಗೊತ್ತಾಗಿಲ್ಲ ಅಂತ ತಿಳ್ಕೊಳಿಕ್ಕೂ ಬರುದಿಲ್ಲ ಅಂತ. ಇವಾಗ ಸತ್ಸಂಗದಾಗ ಇದ್ದವ್ರಿಗೆ ಅಷ್ಟೇ ಗೊತ್ತಿದು ಅಂತಂದ್ರು ಕೆಲವೊಬ್ರು ಮನ್ಯಾಗೆ ಕೂತ ಏನ್ ಒಂದು ಸಾಧನೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಇದು ಪರಿಪೂರ್ಣ ಜ್ಞಾನ ಇರ್ತದ. ಅದಕ್ಕ ನಾವು ಯಾರನ್ನು ಮಾರ್ಕ್ ಮಾಡಿ ಸತ್ಸಂಗ ಬಂದಾವ ಅಷ್ಟೇ ಶ್ರೇಷ್ಠ ಅಂತಲ್ಲ, ಬರ್ಲಾರ್ದ ಮನೆಯಾಗಿದ್ದಾವ್ ಕನಿಷ್ಠ ಅಂತೂ ಅಂತಂದಲ್ಲ. ಒಬ್ಬೊಬ್ಬರಿಗೆ ಅನುಕೂಲದ ಬಂದಿರ್ತಾರ, ಒಬ್ಬರಿಗೆ ಅನುಕೂಲ ಬಂದಿಲ್ಲ. ಆದ್ರೆ ಮುಮುಕ್ಷತ್ವ ಪ್ರಾಪ್ತ ಆಗೋದು ಬಹಳ ಮುಖ್ಯದ, ಮುಮುಕ್ಷತ್ವ. ಅದಕ್ಕೆ ಅವ್ರಂದ್ರು ಜನಿ ಭೋಜನಿ ನಾಮ ವಾಚೆ ವದಾವೆ.
ಪರಮಾತ್ಮನ ನಾಮ ಘೋಷದಿಂದ ದೋಷ ರಾಶಿಗಳೆಲ್ಲ ದೂರ ಓಡುತ್ತವೆ ಅಂತ ನೋಡ್ರಿ. ನಾಮಸ್ಮರಣೆ ಪ್ರಭಾವ ಹೆಂಗದ ಅಂದ್ರ, ನಾವು ನಾಮಸ್ಮರಣೆ ಮಾಡಿದೆವು ಅಂದ್ರ ನಮ್ಮಲ್ಲಿರುವಂತ ಜಳತಿಲ ಪಾಪ ಜನ್ಮಾಂತರಿಚೆ. ಗೊಬ್ಬರ ಯಾರಂತಾರ, ಜಳತಿಲ ಪಾಪ ಜನ್ಮಾಂತರಿಚೆ. ಜನ್ಮಾಂತರದಿಂದ ಮಾಡಿದಂತ ಪಾಪಗಳು ಭಗವಂತನ ನಾಮಸ್ಮರಣೆಯಿಂದ ಸುಟ್ಟು ಹೋಗ್ತಾವಂತಾರು. ಇಷ್ಟೇ ಅಲ್ಲ, ತಯಾ ಮಾಗೆ ಪುಡೆ ಲಕ್ಷ್ಮೀನಾರಾಯಣ. ಯಾರ ನಾಮಸ್ಮರಣೆ ಮಾಡ್ತಿರ್ತಾರಲ್ಲ ಅವ್ರ ಹಿಂದ ಮುಂದ ಮಗ್ಗಲ ಎಲ್ಲಾ ಕಡೆ ನಿಂತ ಆ ಭಗವಂತ ಸದ್ಗುರುನಾಥ ಅವರನ್ನು ರಕ್ಷಣಾ ಮಾಡ್ತಾರೆ. ತಯಾ ಮಾಗೆ ಪುಡೆ ಲಕ್ಷ್ಮೀನಾರಾಯಣ ಮಾಂಡಿಲ್ಯ ನಿರ್ವಾಣ ಉಡಿಗಾಲಿ. ಮಾಂಡಿಲ್ಯ ನಿರ್ವಾಣ ಅಂದ್ರ ಟೊಂಕಕ್ಕ ಮ್ಯಾಲ ಕೈ ಇಟ್ಟ ಹಂಗ ಹಾರು ಹೊತ್ನ್ಯಾಗ ಜಿಗಿ ಹೊತ್ನ್ಯಾಗ ತಯಾರಾಗಿ ನಿಂತಿರ್ತಲ್ಲ, ಹಂಗ ಸದ್ಗುರುನಾಥ ನಮ್ಮನ್ನ ರಕ್ಷಣಾ ಮಾಡ್ಲಿಕ್ಕೆ ನಿಂತಿರ್ತಾನ. ಯಾರನ್ನ ಅಂದ್ರೆ ಯಾರ ನಾಮಸ್ಮರಣೆ ಒಳಗೆ ಇರ್ತಾರ. ಅದಕ್ಕೆ ಅವ್ರಂತಾರ, ಪರಮಾತ್ಮನ ನಾಮಘೋಷದಿಂದ ದೋಷ ರಾಶಿಗಳೆಲ್ಲ ದೂರ ಓಡುತ್ತವೆ. ಹೆಂಗಂದ್ರೆ ಇದಕ್ಕೊಂದು ದೃಷ್ಟಾಂತ ಹೇಳ್ಬೇಕಂದ್ರ, ಒಂದು ಮರ ಇರ್ತದ, ಒಂದು ಗಿಡ ಇರ್ತದ, ಗಿಡದಾಗ ಎಷ್ಟೋ ಪಕ್ಷಿಗಳು ಕೂತಿರ್ತಾವ. ಅಲ್ಲಿ ಹೋಗಿ ನೀವು ಒಂದೊಂದೊಂದು ಶಿಶಿ ಅನ್ಕೋತ್ ಕೂಡುವಂಗಿಲ್ಲ. ಒಂದು ತಳಗ ನಿಂತು ಒಂದು ಶಿಸ್ತಿಗೆ ಒಂದು ಚಪ್ಪಾಳಿ ಹೊಡೆದ್ರಿ ಅಂದ್ರ ಅವೆಲ್ಲ ಓಡಿ ಹೋಗ್ಬಿಡ್ತಾವ. ಅದಕ್ಕೇನು ಒಂದೊಂದು ಹೊಡೆದು ಇದನ್ನೊಂದು ಓಡಿಸ್ಬೇಕು ಇದೊಂದು ಓಡಿಸ್ಬೇಕಿಲ್ಲ. ಶಿಸ್ತಿಗೆ ಶಿಸ್ತ ಅವಾಜ್ ಬರುವಂಗ ಒಂದ್ ಚಪ್ಪಾಳಿ ಹೊಡೆದ್ ಬಿಡ್ರಿ, ಘೋಷ ಹಂಗ ನಾಮಸ್ಮರಣೆ ಒಂದು ಪರಾಪಶ್ಯಂತಿ ಮಧ್ಯಮ ವೈಖರಿ 4 ವಾಣಿ ಒಳಗ ಏನಪ್ಪಾ ಅಂದ್ರ ಅತ್ಯಂತ ಏನಪ್ಪಾ ಅಂದ್ರ ಆಧಾರದಿಂದ ನಾವು ಘೋಷ ಮಾಡಿಬಿಟ್ಟೇವ ಅಂದ್ರ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಸುಟ್ಟು ಹೋಗಿಬಿಡ್ತಾವ ಅಂತ. ಮತ್ತೆ ಪಾಪಗಳು ದಹಿಸಿ ಹೋದಾಗ ನಮ್ಮಲ್ಲಿ ಉಳಿತದೇನಂದ್ರ ಪುಣ್ಯದ ಸಂಗ್ರಹ ಮಾತ್ರ ಉಳಿತದೆ. ಆ ಪುಣ್ಯದ ಸಂಗ್ರಹ ನಮ್ಮನ್ನೇನು ಮಾಡ್ತದ, ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಪ್ರೇರಣಾ ಕೊಡ್ತದ. ನಾವು ಎಲ್ಲರಿಗೂ ಪ್ರೇರಣಾ ಕೊಡುದಿಲ್ಲ. ಇವತ್ತಿನ ದಿವಸ ಊಟದ ಯಾಕೆ ವಿಶೇಷ ಹೇಳ್ತಾರಂದ್ರ, ನೀವು ಯಾವುದೇ ಉತ್ಸವದಾಗ ಭಗವಂತನ ಉತ್ಸವದೊಳಗೆ ನೋಡ್ರಿ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬಳಸುವುದಿಲ್ಲ. ಆಮೇಲೆ ಪವಿತ್ರವಾದಂತಹ ಒಂದು ವಾತಾವರಣದೊಳಗ ಅನ್ನ ನಿರ್ಮಾಣ ಆಗ್ತಿರ್ತದ. ಆಮೇಲೆ ಆ ಅನ್ನ ಭಗವಂತನಿಗೆ ನಿವೇದನೆ ಮಾಡಿರ್ತಾರ. ಆಮೇಲೆ ನಮಗ ಅವರು ಕೂತವರಿಗೆ ಶಿಶು ಮಂಡಳಿಗೆ ಆ ಅನ್ನ ಹಾಕ್ತಿರ್ತಾರ. ಅಂದ್ರ ಆ ಅನ್ನ ಎಲ್ಲ ಹೆಂಗ ಇರ್ತದಂದ್ರ ಪವಿತ್ರಮಯವಾದಂತಹ ಅನ್ನ ಆಗಿಬಿಟ್ಟಿರ್ತದ. ನಮ್ಮ ಮಹಾರಾಜರಾಗ್ಲಿ ನೋಡ್ರಿ, ಮಹಾತ್ಮ ನೋಡ್ರಿ, ಅನ್ನ ಮಾಡಿದ ಮೇಲೆ ಒಮ್ಮೆ ಅಡಿಗೆ ಮನೆಗೆ ಹೋಗಿ ಅದಕ್ಕಲ್ಲಿ ಒಮ್ಮೆ ದೃಷ್ಟಿ ಹಾಯಿಸಿ ಬಂದ್ರಂದ್ರ ಆ ಅನ್ನ ಎಲ್ಲ ಹೆಂಗಾಗಿರ್ತದ ಅಂದ್ರ ಅದು ಏನಪ್ಪಾ ಅಂದ್ರ ಅತ್ಯಂತ ಪವಿತ್ರ. ಒಂದೊಂದು ಅಗಳು ಮಾಡ್ಕೊಂಡ ನಮ್ಮ ಒಳಗಿನ ನರ ನಾಡಿಗಳನ್ನ, ಮನಸ್ಸಿನ ಚಿತ್ತ ಬುದ್ಧಿ ಎಲ್ಲ ಪ್ರತಿಯೊಂದನ್ನು ಏನಪ್ಪಾ ಅಂದ್ರ ಪವಿತ್ರ ಮಾಡ್ತಿರ್ತಾವ. ಅದಕ್ಕ ಎಲ್ಲಾ ದೋಷ ರಾಶಿ ಓಡಿ ಹೋಗ್ತಾವ. ಮರದ ಕೆಳಗೆ ಹೆಂಗ ನಿಂತು ಚಪ್ಪಾಳಿ ಹೊಡೆದ ಕೂಡಲೇ ಮರದೊಳಗಿನ ಹಕ್ಕಿ ಹಂಗ ಹಾರ ಹೋಗ್ತಾವ. ಹಂಗ ಇನ್ನ ಮನೆ ತುಡುಗರು ಬಂದಿರ್ತಾರ ಅಂತ ತಿಳ್ಕೋರಿ, ಮನ್ಯಾಗ ಅವ್ರು ಮುಚ್ಕೊಂಡು ಕೂತಿರ್ತಾರ. ಮನೆ ಯಜಮಾನಿ ಎಚ್ಚರಾಗಿ ಬಿಟ್ಟಂದ್ರ ಅವ್ರ ಯಾಕೆ ಅಲ್ಲಿರ್ತಾರ, ಓಡಿ ಹೋಗಿ ಬಿಡ್ತಾರ. ಹಂಗ ನೀವು ಯಾವಾಗಲೂ ಆಮೇಲೆ ಮುಂದೆ ಏನ ನಮ್ಮ ಪಾಪದ ರಾಶಿಗಳಿಂದ ಏನ ಅನಾಹುತ ಆಗ್ಬೇಕಾಗಿರ್ತದಲ್ಲ, ಅದು ನಾಮಸ್ಮರಣೆ ಮಾಡೋದ್ರಿಂದ ಇಲ್ಲೇ ಹೋಗಿ ದಹಿಸಿ ಹೋಗಿಬಿಡ್ತದ. ಯಾಕಂದ್ರೆ ಪ್ರತಿಯೊಂದು ಪಾಪಕ್ಕೆ ಶಿಕ್ಷಾ ಅದ. ಅದಕ್ಕೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅಂತಾರಲ್ಲ, ಹಂಗ ನಮ್ಮಿಂದ ಆದಂತ ಪಾಪಕ್ಕ ಅದಕ್ ಶಿಕ್ಷಾ ಅದನೇ ಅದ. ಆದ್ರೆ ಏನ್ ಪಾಪನೆ ಸುಟ್ಟು ಬಿಡುವಂತದ್ದೊಂದು ನಮ್ಮಂತಲ್ಲಿ ಅಂತ ಒಂದು ಇದು ಬಂದ್ಬಿಟ್ಟು ಸಿಕ್ಬಿಟ್ಟಿರ್ತದ ನಮಗ. ಸದ್ಗುರುಗಳು ಅಂತ ಒಂದು ನಾಮವನ್ನು ನಮಗ್ ಏನ್ ನೀಡಿರ್ತಾರಲ್ಲ, ಆ ನಾಮ ಹೆಂಗಂದ್ರ ಅದು ಒಂದೇ ನಾಮ ಎಲ್ಲಾ ಇಡೀ ಪಾಪಗಳನ್ನ ಸುಟ್ಟಿ ಬಿಡ್ತದ. ನಮ್ಮಲ್ಲಿ ಈಗ ಬಣಿವೆಯದು ಅಂತ ಹೇಳಿ ಒಟ್ತಿದ್ರು, ಆ ಕಣಿಕಿದು, ಅದನ್ನ ದೊಡ್ಡ ಬಣಿವೆ ಅದು. ಅದನ್ನ ಸುಡಬೇಕಾತಂದ್ರ ಒಂದು ಗಾಡಿಗಟ್ಲೆ ಕಡ್ಡಿಪಟ್ಟಿಗೆ ಒಯ್ಯುವಂತ ಅವಶ್ಯಕತೆ ಏನಿದ್ದಿದ್ದಿಲ್ಲ. ಒಂದು ಕಡ್ಡಿ ತಗೊಂಡು ಅದಕ್ಕೆ ಹಚ್ಚಿ ಬಿಟ್ರೆ ಸಾಕು, ಇಡೀ ಬಣವಿನೇ ಸುಟ್ಟು ಹೋಗ್ತದೆ. ಹಂಗ ಒಂದು ನಾಮಸ್ಮರಣೆ, ಸದ್ಗುರುಗಳಿಂದ ಅನುಗ್ರಹಿತರಾದಂತ ಒಂದು ನಾಮಸ್ಮರಣೆ ನಾವು ಮುಖದಿಂದ ಅಂದ್ಬಿಟ್ಟೇವಂದ್ರ ಎಲ್ಲಾ ಪಾಪಗಳು ದಹಿಸಿ ಹೋಗ್ತಾವ ಅಂತ ಹೇಳಿ ಜ್ಞಾನಿಗಳು ಇಲ್ಲಿ ನಮಗೆ ಹೇಳ್ತಾರ. ಆಮೇಲೆ ವಿಕಲ್ಪಗಳು ನೋಡ್ರಿ, ನೀವು ನಾಮಸ್ಮರಣೆ ಮಾಡ್ಲಿಕ್ಕತ್ರಿ ಅಂದ್ರೆ ಎಲ್ಲಾ ವಿಕಲ್ಪಗಳು ನಮ್ಮಲ್ಲಿ ಹೋಗ್ತಾವ.
ಅದಕ್ಕೆ ಮ್ಯಾಲಿಂದ ಮೇಲೆ ನಾಮಸ್ಮರಣೆ ಕೀರ್ತನ ಭಕ್ತಿಯೊಳಗಾಗ್ಲಿ ಮತ್ ಯಾವುದೇ ಸತ್ಸಂಗದಾಗಲಿ ಯಾಕೆ ಮಾಡಿಸ್ತಿರ್ತಾರಂದ್ರ ಮತ್ ಏನೋ ಒಂದ್ ವಿಕಲ್ಪ ಬರೋದಕ್ಕ ನಾಮಸ್ಮರಣೆ ಮಾಡಿಸಿ ಬಿಡ್ತಾರ. ಈಗ ನಾವೆಲ್ಲ ಕೀರ್ತನದಾಗ ಹೆಂಗ್ ಮಾಡ್ತೀವಿ ಅಂದ್ರ ಮ್ಯಾಲಿಂದ ಮೇಲೆ ಒಂದ್ ಯಾವ್ದಾರ ಒಂದು ವಿಷಯ ಅಲ್ಲಿ ಬಂದ್ ನಿಂತಿರೋ ಅಲ್ಲಿ ನಾವ್ ಅದನ್ನೇನಪ್ಪಾ ನಾಮಸ್ಮರಣೆ ಮಾಡಿಬಿಟ್ಟೇವ ಅಂದ್ರ ಮತ್ತಲ್ಲಿ ಹೊಸ ತಯಾರಿ ಮನುಷ್ಯ ನಾವು ಹೊಸವರಾಗ್ತೇವೆ ಕೇಳೋರು ಅಂತಲ್ಲಿ ಅಂತ ಒಂದು ಇದು ಬಂದ್ಬಿಡ್ತದೆ. ಅದಕ್ಕ ನಾಮಸ್ಮರಣೆದು ಬಹಳ ಅಂದ್ರ ಬಹಳ ಇದು ಅದ. ಇನ್ನೂ ಹೇಳ್ಬೇಕಂದ್ರ ನಾಮಸ್ಮರಣೆ ಮಹತ್ವ ನಾವು ಎಲ್ಲಿ ಮನಿ ಬಿಟ್ಟು ಯಾವಾಗ ಹೋಗ್ತಿರ್ತೀವಿ ಪ್ರವಾಸಕ್ಕಾದ ಹೋಗ್ತಿರ್ತೀವಲ್ಲ ಹೋಗು ಹೊತ್ನ್ಯಾಗ ನಮ್ಮ ಮಹಾರಾಜರಂತರು ನಮಗಿದ್ನ ಹೇಳ್ಕೊಟ್ಟು ಬಿಟ್ಟಿದ್ರು. ನೀವೆಲ್ಲೇ ಹೋಗ್ಬೇಕಾದ್ರು ಮಹಾರಾಜರಿಗೆ ಒಂದು ಬತ್ತಿ ಹಚ್ಚಿ ಆರತಿ ಮಾಡಿ ಹೋಗ್ರಿ, ಬಂದ ಕೂಡ್ಲೆ ಮಹಾರಾಜರಿಗೆ ನಮಸ್ಕಾರ ಮಾಡಿ ಬಂದನಂತ ಹೇಳ್ರಿ, ಇಷ್ಟ ಮುಗೀತದ. ಆರತಿ ಹಚ್ಚಿ ನಾವು ಮನಿ ಬಿಟ್ಟೇವ ಅಂತಂದ್ರ ಬರೋ ತನಕ ನಮ್ಮ ಜವಾಬ್ದಾರಿ ಸದ್ಗುರುಗಳಿಗೆ ಇರ್ತದ. ನಾವ್ ಏನು ಕಾಳಜಿನ ಮಾಡೋಕ್ ಕಾಣಿಲ್ಲ. ಇವತ್ತಿನ ದಿವಸ ಯಾಕೆ ಇಂಥವೆಲ್ಲ ಆಕ್ಸಿಡೆಂಟ್ ಅದು ಆಗಿ ಎಲ್ಲೇ ದೇವ್ರಿಗೆ ಹೋಗ್ತಿದ್ರು ಸಹಿತ ಕೆಲವೊಮ್ಮೆ ಆಗಿರ್ತಾವ. ಯಾಕೆ ಆಗ್ತಾವ ಅಂದ್ರ ನಾಮಸ್ಮರಣೆ ಇದು ಇರುದಿಲ್ಲ. ಆಮೇಲೆ ಮನಿಯಿಂದ ಮಹಾರಾಜರಿಂದ ಆ ದೇವರಿಂದ ಪರ್ಮಿಷನ್ ತಗೊಂಡಿರುದಿಲ್ಲ ನಾವು ಏನ್ರಿ. ಅದ್ ನಾವ್ ತಗೊಂಡ್ ಬಿಟ್ಟೇವ ಅಂದ್ರ ಏನೂ ಕಾರಣನೇ ಇಲ್ಲ. ಇಂಥವ್ ಎಷ್ಟೋ ಉದಾಹರಣೆಗಳನ್ನ ನಾವು ನಮ್ಮ ಜೀವನದೊಳಗೂ ಆಗಿಬಿಟ್ಟಾವ. ಮತ್ ಎಲ್ಲರಿಗೂ ಇದ್ರ ಅನುಭವ ಅದ. ಅದಕ್ಕ ಎಲ್ಲೇ ಪ್ರವಾಸಕ್ಕೆ ಹೋಗುದಾಗ್ಲಿ ಒಟ್ಟೆ ಮನಿ ಬಿಟ್ಟು ಹೊರಗೆ ಹೋಗುವ ಹೊತ್ನ್ಯಾಗ ಹೆಂಗ ಬ್ರಹ್ಮಚೈತನ್ಯ ಮಹಾರಾಜರ ಒಂದು ಶಿಷ್ಯರೊಬ್ರು ಇವ್ರಿದ್ರು ನೋಡ್ರಿ. ಅವ್ರು ಅಂದ್ರ ಅವ್ರ ಹೆಸರು ಏನೋ ಅದ ತಾತ್ಯ ಅಂತ ಹಿಂಗೇನೋ ಅದ. ಅವ್ರ ಹಿಂಗೆ ಮಾಡ್ತಿದ್ರಂತ ಅವ್ರು ಭಾವಸಾಬ್ ಕೇತ್ಕರ್ ಅಂತೇಳಿ. ಅವ್ರು ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಮಹಾರಾಜರಿಗೆ ಹೇಳೋದೇ. ಜನರ ಏನ್ರಿ ಯಾಕನ್ನೋಲ್ಯಾಕ ನಮಗ್ ಮಹಾರಾಜರು ಸಗುಣೇನೋ ನಿರ್ಗುಣೇನೋ ತುಜ ಸಗುಣ ಮನೋಕಿ ನಿರ್ಗುಣರೇ. ಸಗುಣದಾಗಿದ್ದಾಗು ಹೇಳುದೇ, ನಿರ್ಗುಣದಾಗಿದ್ದಾಗು ಹೇಳುವುದೇ. ಆಪರೇಷನ್ಗೆ ಹೋಗ್ತೀವಿ, ಆಪರೇಷನ್ ಮಹಾರಾಜರ ಆಪರೇಷನ್ ಹೊಂಟನ್ರಿ ಅಂತನ್ನೋದು. ಏನೇನೋ ಇಲ್ಲಿ ಇಷ್ಟ ಹೇಳಿ ಹೋಗ್ಲಿಕ್ಕೆ ಏನ್ ಹೋಗಿದ್ದು ಅಂತಂತಾರ. ಆಮೇಲೆ ಇವೆಲ್ಲ ಹೆಂಗ ಈ ಆಹಾರ ಎಷ್ಟು ಕೆಲಸ ಕೊಡ್ತದಂದ್ರ ಸಾತ್ವಿಕ ಆಹಾರವನ್ನ ಉಂಡೇವಂದ್ರ ಸತ್ತು ಗುಣ ನಮ್ಮಲ್ಲಿ ಜಾಗೃತ. ಆಹಾರದೊಳಗ 3 ಪ್ರಕಾರ ಅವ: ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿ ಆಹಾರ. ತಾಮಸಿ ಆಹಾರ ಅಂದ್ರೆ ಇವೇನ್ ಪಾರ್ಟಿ ಗೀಟಿ ಅವೆಲ್ಲ ಮಾಂಸ ಕಾಂಡ ಇಂಥವೆಲ್ಲ ತಿನ್ನೋದಲ್ಲ. ಇದು ಬೆಳ್ಳುಳ್ಳಿ ಗಿಳುಳ್ಳಿ ಶಿಸ್ತಾಗಿ ಉಳ್ಳಾಗಡ್ಡಿ ಹೊಡಿದು ಇವೆಲ್ಲ ತಾಮಸಿ ಆಹಾರನಾಗ ಬರ್ತಾವ. ಇನ್ನು ರಾಜಸೀಯ ಆಹಾರ ಅಂದ್ರೆ ಇದು ಹೆಂಗಂದ್ರೆ ಪ್ರಪಂಚದ ಆಸಕ್ತಿ ವಿಷಯಕ್ಕೊಂದು ಪ್ರಚೋದನ ಕೊಡುವಂತದ್ದು, ಅದು ರಾಜಸೀಯ ಆಹಾರ ಆಗ್ತದೆ. ಸಾತ್ವಿಕ ಆಹಾರ ಹೆಂಗಿರ್ತದಂದ್ರೆ ಸತ್ವಗುಣೆ ಭಗವದ್ ಭಕ್ತಿ. ಆ ಆಹಾರದಿಂದ ಸತ್ವಗುಣ ಬಂತು ಅಂದ್ರೆ ನಮ್ಮಂತಲ್ಲಿ ಭಗವಂತನ ಭಕ್ತಿ ಮಾಡ್ಬೇಕು ಅಂತ ಅನಿಸ್ರಿ ಒಳಗ್ ಪ್ರೇರಣಾ ಬರ್ತದ. ರಾಜಸೀಯ ಆಹಾರಕ್ಕೆ ನಾವು ಉಂಡೇವ್ ಅಂತ ತಿಳ್ಕೊರಿ ನೀವು, ಸತ್ಸಂಗಕ್ಕೆ ಹೋಗೋಣ ಅಂದ್ರೆ ಅವ್ರಂತಾರ माझे घर माझा ಸಂಸಾರ ದೇವ ಕೈಂಚ ಆಣಿಲ್ಲ ತೋರೆ. ಎಲ್ಲಿ ದೇವ್ರ ತಂದಿವೋ ಮರ ನಾವ್ ಮನಿ ನಮ್ಮ ಇದು ಅದನ್ನ ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಈಗ ಅವೆಲ್ಲ ಹಿಂದಾಗಡೆ ಮಾಡುದದ, ನೀವು ಹೋಗ್ರಿಪಾ ಅಂತಂದ್ಬಿಟ್ಟು. ಐಸಾ ಕರಿಜೋ ನಿರ್ಧಾರ ತೋ ರಜೋಗುಣ ದೇವ ಕಾರಣಿ ಲಾಜಾಳು ಉದರಾಲಾಗಿ ಕಷ್ಟಾಳು ಪ್ರಪಂಚಿ ಜೋ ಸ್ನೇಹಾಳು ತೋ ರೋಜಗುಣ. ಅಂದ್ರ ಪ್ರಪಂಚದ ಒಂದು ಆಸಕ್ತಿಯೊಳಗೆ ಹೆಂಗದ ಅಂದ್ರ ಅವಾಗ ಏನು ಕಲ್ಪನೆ ಬರುದಿಲ್ಲ. ಈ ದೇವ್ರು ಸತ್ಸಂಗ ಬರೇ ತರುವುದು ಕೂಡಿಡುವುದು ಇದ್ರಾಗಿ ಅವನ ಜೀವನ ಹೋಗಿಬಿಡ್ತದ. ತಾನು ತನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹೂ ಹಾರಿಸುವುದು, ಅದೇ ಒಂದು ಮನಿ ಕಟ್ಟುದು, ಮನಿ ನೋಡ್ಕೋತ ಕೂಡುದು, ಮನಿ ಬಿಟ್ಟು ಹೋಗುವಂಗಿಲ್ಲ, ಹೆಂಡ್ರನ್ನ ಬಿಟ್ಟು ಹೋಗುವಂಗಿಲ್ಲ, ಹೆಂಡ್ರು ಮಕ್ಕಳು ಎಲ್ಲಾರು ಕೂಡ್ಸ್ಕೊಂಡು ಕೂಡುದು, ಇವೆಲ್ಲ ಏನವಲ್ಲ ಇವು ರಜೋಗುಣದ್ದು. ಆದ್ರೆ ಸತ್ವಗುಣ ನಾವು ಹಿಂಗ ನಾಮಸ್ಮರಣೆ ಮಾಡ್ಕೋತ ಊಟ ಮಾಡಿದೇವು ಅಂದ್ರೆ ನಮ್ಮಲ್ಲಿ ಸತ್ವಗುಣ ಜಾಗೃತ ಆಗ್ತದೆ. ಸತ್ವಗುಣ ಜಾಗೃತ ಆತಂದ್ರೆ ಯಾವಾಗಲೂ ಭಗವಂತನ ಭಕ್ತಿಗಾಗಿ ಹಂಬಲ್ ನಮ್ಮಲ್ಲಿ ಆಗ್ತದೆ. ಇವತ್ತಿನ ದಿವಸ ನಾವೆಲ್ಲರೂ ಇಷ್ಟೊಂದು ಪ್ರತಿನಿತ್ಯದಲ್ಲಿ ಸತ್ಸಂಗ ಅದು ಯಾಕೆ ಮಾಡ್ಲಿಕ್ಕತ್ತೀರಿ ಅಂದ್ರೆ ನಿಮ್ಮ ಮಾಡುವಂತ ಆಹಾರ ಸಾತ್ವಿಕ ಆಹಾರದ ಸೇವನಾದ, ಸಾತ್ವಿಕರ ಸಂಘದೊಳಗಿದ್ದೀರಿ, ಸಾತ್ವಿಕ ಚಿಂತನ ನಡ್ಲಿಕ್ಕತ್ತದ. ಇದ್ರ ಲಾಭ ಹೆಂಗಾಗಿಬಿಟ್ಟದಂದ್ರೆ ಇವತ್ತಿನ ದಿವಸ ನಮ್ಮ ಸುಮಾ ಬಂದಾಳ ಇಲ್ಲಿ ಇದಕ್ ಸೂಟಿಗೆ. ಆಕಿ ಇವ್ರು ಪ್ರವಚನ ಅದಕ್ಕೆ ಅವ್ರಂದ್ರೆ ಅವ್ರ ಮನಿಗ್ ಹೋಗಿದ್ನೆ ಪಪ್ಪ ನಾನು. ಅದು ಮನಿನೇ ಅಲ್ಲ, ಮಂದಿರಗತಿ ಅದ ಅಂತ. ದೀಪ ಅವರು ಪ್ರಸಾದ್ ಅವ್ರ ಇವ್ರ ಮನಿಗೆ ಹೋದ್ರೆ ಅದು ಮಂದಿರ. ಅವ್ರ ಪರಮಾರ್ಥ ಬಿಟ್ಟು ಮತ್ತೊಂದು ಅವ್ರಿಗೆ ವಿಚಾರ ಇಲ್ಲ ಅಂತೇಳಿ ಇಷ್ಟ ಅನುವಷ್ಟ ಪರಿವರ್ತನಾ ನಮ್ಮಲ್ಲಿ ಆಗ್ಲಿಕ್ಕತ್ತದ ಅಂತಂದ್ರೆ ಮತ್ತದು ಎಂತ ಭಾಗ್ಯ ಇರಬೇಕು.
ಇವನ್ನೆಲ್ಲ ಅಳವಡಿಸ್ಕೊಂಡಂಗ ಆಗ್ತದ. ಅದಕ್ಕೆ ಅವ್ರಂದ್ರು ಜನಿ ಭೋಜನಿ ನಾಮ ವಾಚೆ ವದಾವೆ ಅತಿ ಆದರೆ ಗದ್ದೆ ಘೋಷೆ ಮನಾವೆ ಹರಿಚಿಂತನಿ ಅನ್ನ ಜೇವಿತ ಜಾವೆ. ನಾಮಸ್ಮರಣೆ ಮಾಡ್ಕೋತ ನೀ ಇದು ಮಾಡ್ರಿ ತರಿ ಶ್ರೀ ಹರಿ ಪಾವಿಜೇತೋ ಸ್ವಭಾವೇ. ಅಂದ್ರ ಆ ಭಗವಂತನ ಪ್ರಾಪ್ತಿ ಸರಳವಾಗಿ ಸುಲಭವಾಗಿ ಸಹಜವಾಗಿ ಆಗಿಬಿಡ್ತದಂತಾರವ್ರು. ಇರ್ಲಿಕ್ಕಂದ್ರ ಬಹಳಷ್ಟು ಎಲ್ಲಕ್ಕೂ ಭಗವಂತನ ಭಕ್ತಿ ಮಾಡ್ಬೇಕಾರ ಪ್ರಯತ್ನ ಮಾಡಿಸ್ತಿರ್ತದ ಮನಸ್ಸು. ಒಮ್ಮೆ ಹೋಗ್ಬೇಕಂತದ ಹೋಗ್ಬಾರ್ದಂತದ, ಹೋಗ್ಬಾರ್ದಂತದ. ಒಮ್ಮೆ ಗಟ್ಟಿ ಧೈರ್ಯ ಮಾಡಿ ಏನ್ರಿ ನಾ ಎಲ್ಲ ರಗಡ್ ಬರ್ಬೇಕಂತಿಂದ ಕರೆ ಒಟ್ಟ ಏನಂದ್ರೆ ಬರ್ಲಿಕ್ಕೆ ಒಂದ್ ನಮೂನೆ ಆಗಿಬಿಟ್ಟಿತ್ತು ಇವತ್ತ. ಆದ್ರೂ ಗಟ್ಟಿ ಧೈರ್ಯ ಮಾಡಿ ಬಂದಿ ಅಂತ ಹೇಳ್ತಾರ ನಮ್ಮಲ್ಲಿ ಸತ್ಸಂಗದ. ಒಮ್ಮೆ ಅಂದ್ರೆ ಗಟ್ಟಿ ಧೈರ್ಯ ಮಾಡಿ ಬರುವಂತ ಅವಶ್ಯಕತೆನೇ ಇಲ್ಲ. ಸತ್ಸಂಗದ ಅಂದಾಗ ಸತ್ಸಂಗ ಪ್ರಾರಂಭ ಆಗೋದಕ್ಕಿಂತ ಮೊದಲ ಅರ್ಧ ತಾಸ 15 ನಿಮಿಷ ಯಾವ ವ್ಯಕ್ತಿ ಬಂದ ಸತ್ಸಂಗದಾಗ ಕೂಡ್ತಿರ್ತಲ್ಲ ಅವ್ ನಿಜವಾಗಿಯೂ ಅವ ಪರಮಾರ್ಥವಾದಿ ಅಂತೀವಿ. ಅವ ಔಡಿಚೆ ಪರಮಾರ್ಥ ಮಾಡ್ಲಿಕ್ಕತ್ತಾನಂತ ನಾವ್ ತಿಳ್ಕೊಬೇಕು. ಇರ್ಲಿಕ್ಕಂದ್ರೆ ಅವ್ರೊಬ್ರು ಬಲ್ರಿ, ಪೇಟೆದವ್ರು ಬಂದಿಲ್ಲ, ತಬಲಾದವ್ರು ಬಂದಿಲ್ಲ, ಅವ್ರ ಇನ್ನ ಅಲ್ಲೇ ಮನ್ಯಾಗೆ ಇರ್ತಾರ. ಇಲ್ಲಿ ಹಾದಿ ಕಾಯ್ಕೋತ ಕೂತ್ ತಾಸ್ಗಟ್ಲೆ ಲೇಟ್ ಮಾಡಿ ಮುಂದೆ ಏನ್ ಪ್ರವಚನ ಅದು ಏನ್ ಭಾವತ್ತು ಬ್ಯಾಡ್ರಿ, 5 ನಿಮಿಷ ಮಾಡ್ರಿ, 10 ನಿಮಿಷ ಮಾಡ್ರಿ ಅಂತ ಕಿರಿಕಿರಿ ಮಾಡುದು ಇವೆಲ್ಲ ಯಾಕೆ ಆಗ್ತಾವಂದ್ರ ಇದು ಪಾರಮಾರ್ಥಿಕ ಒಂದು ಸಾಧಕರ ಲಕ್ಷಣದೊಳಗೆ ಬರುದಿಲ್ಲತ್ತಾರ. ಅಗಾವ ಈಗ ಅಕ್ಷತಾದು ಇರ್ತಾವ ಅಂತ ತಿಳ್ಕೊರಿ ನೀವು. ಪ್ರಾಪಂಚಿಕ ಒಂದು ಇದ್ರೊಳಗ ಅಗಾವ್ ಹೋಗಿ ಕೂತಿರ್ತಾವ. ಇಲ್ಲ ಅಕ್ಷತಾ ಅನ್ನೋದಕ್ಕೆ ಹೋಗು ಆಗ್ಲೋ ಮರ ಅಕ್ಷತ ಹಾಕೋ ಹಿಂದಾಗಡೆ ಹೋಗಿ ಊಟ ಮಾಡಿ ಬಂದ್ರ ಆತಂತ ಅಲ್ಲಿಗೆ ಬರ್ತಾನೋ ಅನ್ನೋದಿಲ್ಲ. ಅಲ್ಲಿ ಮಾತ್ರ ಅಗಾವ್ ಹೋಗ್ತೀವಿ. ಇಲ್ಲಿ ಮಾತ್ರ ನಾವು ಬರ್ಬೇಕಾತಂದ್ರೆ ನಾವ್ ಹೋಗ್ಲಾರ್ದ ಶುರು ಹೆಂಗ್ ಮಾಡ್ತಾರಂತ ಅನ್ಕೋತ ಮನ್ಯಾಗೇನೆ ಕೂತಿ ಬಿಟ್ಟಿರ್ತದೆ. ಇಷ್ಟು ಅಜ್ಞಾನ ನಮ್ಮನ್ನು ಕಾಡ್ತದೆ. ಯಾಕ ಅಂದ್ರ ಆಹಾರದ ಸೇವನ, ವಿಹಾರದ ಸೇವನ, ಚಿಂತನದ ಒಂದು ಕೊರತೆ, ಆಮೇಲೆ ಭಗವಂತನ ಪ್ರಾಪ್ತಿಯ ತಳಮಳ ಇರ್ಲಾರ್ದಕ್ಕಾಗಿ ಇಷ್ಟೆಲ್ಲ. ಮತ್ ನೀವು ಅಕಸ್ಮಾತ್ ತಿಳ್ಕೊರಿ ನಾವು ಇದು ಒಂದು ಜನ್ಮದಾಗ ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿ ಭಗವಂತ ಕೊಟ್ಟಾನ ನಮಗೀಗ. ಸದ್ಗುರುಗಳು ಪ್ರಾಪ್ತ ಆಗ್ಯಾರ, ಅನುಗ್ರಹ ಸಿಕ್ಕದ, ಅವ್ರು ಮಾಡುವಂತ ಪ್ರೇಮದ ಪರಿ ನಮಗ ಅನುಭವಕ್ಕದ. ಆಮೇಲೆ ಇಂಥ ಒಂದು ಭವಸಾಗರ ದಾಟಿಸುವಂತ ಸಬೀಜ ನಾಮವನ್ನು ಕೊಟ್ಟಾರ, ಮಾರ್ಗವನ್ನು ತೋರಿಸ್ಯಾರ, ಉಪಾಸನೆಗಳನ್ನ ಹಾಕಿ ಕೊಟ್ಟಾರ. ಮತ್ತ ತಿರುಗಿ ಮುರುಗಿ ನಮ್ಮ ಮನೆಗೆ ಬಂದು ಮಾಡ್ತಾರ ಇಲ್ಲೋ ಅಂತೇಳಿ ವೀಕ್ಷಣಾ ಮಾಡ್ಯಾರ, ನಮ್ಮನ್ನು ಕರ್ಕೊಂಡು ಮಾಡ್ಯಾರ. ಇಷ್ಟಾದ್ರೂ ಸಹಿತ ನಾವು ಇದ್ರಾಗ ಆಲಸ್ಯರಾದೇವ್ ಅಂದ್ರೆ ಏನಾಗ್ತದ? ಏಥೇ ಜೇಣೆ ಆಳಸಕ್ಕೆಲ ತೋ ಸರ್ವಸ್ವೇ ಬುಡಾಲ. ಇಷ್ಟೆಲ್ಲ ಸಿಕ್ಕವ್ರೊಳಗ ಸಿಕ್ಕಾಗ ಒಂದು ವೇಳೆ ನಾವು ಆಲಸ್ತನ ಮಾಡಿದೇವೆ ಅಂದ್ರೆ ನಮ್ಮನ್ನು ಸಂಪೂರ್ಣ ನಾವು ಮುನಿಸ್ಕೊಂಡಂಗ ಆಗಿಬಿಡ್ತದೆ. ಏಥೇ ಜೇಣೆ ಆಳಸಕ್ಕೆಲ ತೋ ಸರ್ವಸ್ವೇ ಬುಡಾಲ ದೇವನಾಹಿ ಓಳಕ್ಕಿಲ್ಲ ವಿವೇಕೇ ಬಳೆ. ವಿವೇಕದಿಂದ ನಾವು ದೇವನನ್ನ ಕಾಣಬೇಕಲ್ಲ. ಸದ್ಗುರುಗಳನ್ನ ಮಾಡ್ಕೊಂಡ ಮೇಲೂ ಸದ್ಗುರುಗಳು ದೇವ ಅನ್ನುವಂತ ತಿಳ್ಕೊಂಡವ್ರು ಎಲ್ಲೋ ಲಕ್ಷಕ್ಕೊಬ್ಬರೇ ಇದ್ದಾರಂತ. ಅವ್ರಿ ಇಂಥ ಊರನ್ನವ್ರಿ, ಅವ್ರ ದೇಶಾರಿದ್ರು, ಅವ್ರ ಕುಲಕರ್ಣಿಯರಿದ್ರು, ಅವ್ರ ಶ್ರೀಮಂತರಿದ್ರು, ಮಕ್ಕಳಿದ್ರು, ಇದು ಬಿಟ್ಟು ಬಂದ್ರು, ಏನ್ ಎಲ್ಲ ಏನದಲ್ಲ ಇವತ್ರಿ ಇಷ್ಟರಿಂದ ಏನಾಗೋದಿಲ್ಲ. ಈಗ ನೋಡ್ರಿ ನಾವು ಮಠಕ್ಕೆ ಕೊಟ್ಟೆವು, ಮಹಾರಾಜರಿದ್ದಾಗ ಸಾಕಷ್ಟು ಅವ್ರಿಗೆ ಇದು ಮಾಡಿದೆವು. ಅಲ್ಲಿ ಮಹಾರಾಜರಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಿಗೆ ನಾವ್ ಏನ್ ಕೊಡುದಿರ್ತದ ವಿಚಾರ ಮಾಡಿದ್ರೆ. ಆಮೇಲೆ ಕೊಡುದರೆ ನಾವು ಎಲ್ಲಿಂದ ಕೊಡ್ತೀವಿ? ನಂಬುದು ಅನ್ನೋದು ಎಲ್ಲಿದ ಇಲ್ಲಿ? ನಾವು ಬರುವತ್ನಾಗ ಏನು ತಂದೇ ಇಲ್ಲ. ಸುಮ್ಮನೆ ಭಗವಂತ ನಮ್ಮ ಉಪಜೀವನಕ್ಕಾಗಿ ನಮ್ಮ ಸುಕೃತ ಅರಸುವರಾಗಿ ಏನು ಕೊಟ್ಟಲ್ಲ ಅದು ನಂದಂತ ತಿಳ್ಕೊಂಡು ಕೊಟ್ಟೆವು ಅನ್ನೋದು, ಅದು ಗಾಡಿ ಮೇಲೆ ಬರೆಸುವುದು, ಹೆಸರು ಹಾಕ್ಸುವುದು, ಏನೇನೋ ಹುಚ್ಚುಚ್ಚಾರ ಮಾಡ್ತಿಲ್ಲ. ಇದು ಯಾಕಂದ್ರೆ ಇದು ಸರಿಯಾದ ಪ್ರಜ್ಞೆ ಜಾಗೃತಿ ಇಟ್ಕೊಂಡು ನಾವು ಪರಮಾರ್ಥ ಮಾಡ್ಲಾರ್ದಕ್ಕ. ನಮ್ಮ ಪ್ರಜ್ಞೆ ಜಾಗೃತಿ ಇರಬೇಕು. ಏನು ಕೊಡುದು? ಇವ್ ನೋಡ್ರಿ, ರಹಿಮನ್ ಅನ್ನುವಂತ ಭಕ್ತ ಒಬ್ಬ ಆಗಿ ಹೋದ, ಕೃಷ್ಣನ ಭಕ್ತವ. ಇದೇನೋ ತುಳಸಿದಾಸರ ಕಾಲದಾಗ ರಹಿಮನ್ ಅನ್ನುವಂತ ಭಕ್ತ ಅವ ಹೆಂಗ್ ಮಾಡವ ಅಂದ್ರ ದಿವಸ ಸ್ನಾನ ಗಿನ ಮಾಡಿ ಮನಿ ಮುಂದೆ ಕಟ್ಟಿ ಮೇಲೆ ಕೂತ್ ಬಿಡವ. ಯಾರ ಅವನಂತಲ್ಲಿ ಬರ್ತಾರ ಅವ್ರಿಗೆ ದಾನ ಮಾಡ್ಕೋತ ಇರವ. ದಾನ ಮಾಡುವ ಹೊತ್ನ್ಯಾಗ ಏನಾಗು ಸಾಲ ಹಿಡಿದ ನಿಂತು ಬಿಟ್ರುದು ರಹಿಮನ್ ಭಕ್ತ ದಾನ ಮಾಡ್ತಾನಂತೇಳಿ. ದಾನ ಮಾಡುವ ಹೊತ್ನ್ಯಾಗ ನಾಚ್ಕೋದ್ ಹಿಂಗ್ ತಲಿ ತಳಗ್ ಮಾಡವ. ನಾವೀಗ ಹಂಗ ಫೋಟೋ ತೆಗೆಸ್ಕೊಂಡು ಅದು ಕೊಡ್ತಿರ್ತೀವಲ್ಲ ಹಂಗ್ ಮಾಡ್ತಿದ್ದಿಲ್ಲ. ಹಿಂಗ ಕೊಡುದ ನಾಚ್ಕೊಂಡ್ ಬಿಡವ. ಜನರಂದ್ರು ದಿವ್ಸ ಇಷ್ಟು ದಾನ ಮಾಡ್ತಾರ ಇವ್ರು ರಹಿಮನ, ಮತ್ ಇದು ನಾಚ್ಕೊಂಡಂಗ ಯಾಕೆ ಮಾಡ್ತಾನ ಅಂತೇಳಿ
ಅವರು ಅಂದ್ರು ಇದು ನೀ ನಮಗೂ ತಿಳಿಯುವಂತಾಗಿದೆ ಅಂತ ಹೇಳಿ ತುಳಸಿದಾಸರ ಕಡೆ ಹೋಗ್ತಾರ ಅವ್ರು. ತುಳಸಿದಾಸರ ಕಡೆ ಹೋದಾಗ ಒಂದು ಇದು ಮಾಡ್ಕೊಂಡು ಏನಂದ್ರ ಹಿಂಗಿಂಗರಿ ಅದರಿ ನಮ್ಮಲ್ಲಿ ರಹಿಮನ್ ಬಂತು ಭಕ್ತ ಹಿಂಗ್ ಮಾಡ್ತಾನ. ಮತ್ ಇದು ಎದಕ್ರಿ ಹಿಂಗ ದಾನ ಕೊಡುದು ಆಮೇಲೆ ನಾಚುಗೋದು ಯಾಕ್ರಿ ಅಂದ ಕೂಡ್ಲೆ ಜ್ಞಾನ ದೃಷ್ಟಿಯಿಂದ ತುಳಸಿದಾಸರು ನೋಡ್ತಾರ, ಎಂಥ ದಾನ ಮಾಡುಣಿಕೆ ಪಾ ಇದು ಅಂತೇಳಿ. ಅದಕ್ಕೆ ಅವ್ರ ಅಂತಾರ ಐಶಿ ದೇನಿ ದೇನ ಜು ಕಿತ್ತಿಸಿಕೆ ಓ ಸೈ ಅಂತ ಒಂದ್ ಪತ್ರ ಬರೀತಾರೆ. ಈ ದಾನ ಕೊಡು ಪದ್ಧತಿ ಎಲ್ಲಿ ಕಲ್ತಿಪಾ ಅಂತೇಳಿ ಒಂದ್ ಪತ್ರ ಬರೀತಾರ ಇದ್ರ ಭಾಷೆದೊಳಗ. ಆ ಪತ್ರ ಇದ್ ನಾವ್ ಕೊಡ್ರಿ ಅಂತಾರ. ಅನ್ಕೂಡ್ಲೆ ಹೋಗಿ ರಹಿಮನ್ ಕೊಟ್ಟ ಕೂಡ್ಲೆ ತುಳಸಿದಾರ ಬರೋದ್ ಪತ್ರ ಕೊಟ್ಟ ಕೂಡ್ಲೆ ರಹಿಮನ್ ಅಂತಾನ ತುಳಸಿದಾಸರು ಮಹಾನ್ ಜ್ಞಾನಿಗಳು, ಇದನ್ನ ಬೈಲಿಗೆ ಹಾಕ್ಬೇಕಂತ ಮಾಡ್ಯಾರ ಅಂತ ಹೇಳಿ ಗೊತ್ತಾಗಿ ತಿರುಗಿ ಮತ್ತೊಂದ್ ಪತ್ರ ಬರ್ತಾನ. ಏನ್ರಿ ಎಲ್ಲಾ ಜಗತ್ತ, ಭೂಮಿ, ಗಾಳಿ, ನೀರು, ಹವಾ ಇವೆಲ್ಲ ಏನಪ್ಪಾ ಅಂದ್ರೆ ಇವೆಲ್ಲ ಭಗವಂತ ನಮಗಾಗಿ ಕೊಟ್ಟಾನ. ಅವ ಕೊಟ್ಟದ್ದನ್ನ ನಾವು ಬಳಸ್ಕೊಂಡಿರ್ಲಿಕ್ಕತ್ತೀವಿ. ಅದ್ರಾಗ ನಾ ಕೊಡ್ತೇನಂತಂದ್ರ ಎಷ್ಟ್ ಅಸಹ್ಯ ಆಗ್ತದ ಇದು ತುಳಸಿದಾಸ. ಮತ್ ಇಷ್ಟಾಗಿ ಏನ್ ಹೇಳಿಕ್ ಬರ್ತದ? ನಾ ದಾನ ಕೊಟ್ಕೋತ ನಿಂತಿರ್ತೀನಿ, ಸಾಲಿನಾಗ ಭಗವಂತನೇ ಪರೀಕ್ಷೆ ಮಾಡ್ಲಿಕ್ ಬಂದಿದ್ದಂದ್ರ ದಾನ ಕೇಳಲಿಕ್ಕೆ. ಅವಾಗ ನಾವ್ ಎದಿ ಸೆಟಸ್ಕೊಂಡ್ ನಾವ್ ಕೊಟ್ನೆ ಅಂದ್ರೆ ಎಷ್ಟು ನಾಚಿಗೇಡಿತನ ಆಗ್ತದ ಅಂತ ಹೇಳಿ ಉತ್ತರ ಬರಿತಾನ. ಹಂಗ ನಾವು ಕೊಟ್ಟದ್ದು ಈ ಕೈಲಿ ಕೊಟ್ಟದ್ದು ಈ ಕೈ ಆಗಿರಬಾರ್ದು ಅಂತ ಹಿರಿಯರ್ ಅಂತಿದಿಲ್ಲ. ಹಂಗ ದಾನ ಮಾಡೇವು ಅಂತ ಅನ್ನಬ್ಯಾಡ್ರಿ ಅಂತಾರ ಅವ್ರು. ಏನದ ಸುಮ್ ಸೇವಾ ಮಾಡೇವು ಅಂತ ಹೇಳಿ ಕೊಟ್ಟು ಬಿಡುದು ಇಷ್ಟೇ. ಏನ ಹಂಗ ಇವೆಲ್ಲರೂ ಏನದ ಅಂದ್ರೆ ಇಂಥ ಒಂದ್ ಸತ್ಸಂಗದ ಮುಖೇನ, ಇಂಥ ಒಂದ್ ಶ್ಲೋಕದ ಮುಖೇನ ನಾವು ಚಿಂತನೆ ಮಾಡಿದೇವಂದ್ರ ನಾವು ನಡೀತಿರ್ತೇವ್ ಕರೆ ಪ್ರತಿಯೊಂದು ಹೆಜ್ಜೆನು ಸಫಲ ಆಗ್ತಾವ. ಒಂದು ಭಗವಂತನ ಕಡೆ ನಾವು ಇಟ್ಟ ಹೆಜ್ಜೆ ಗಟ್ಟಿಗೆ ಇಡ್ಲಿಕ್ಕೆ ಸಾಧ್ಯದ. ಇರ್ಲಿಕ್ಕಂದ್ರ ಇಡುದ್ರಾಗ ಏನ್ರಿ ವಿಕಲ್ಪ ಅಂತ ಅಕಡೊಮ್ಮೆ ಇಟ್ಟು ದೂರ ಹೋಗ್ತೀವಿ. ಒಮ್ಮೊಮ್ಮೆ ಇದ್ದದ್ ಎಷ್ಟು ನಡೆದ್ರು ಸಹಿತ ನಮಗ ಅದು ಆ ಗುರಿ ಮುಟ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವ್ರಂದ್ರು ಮುಂದ ಅವ್ರ ಏನಂತಾರ, ಹರಿ ಚಿಂತನೆ ಅನ್ನ ಜೀವಿತ ಜಾವೆ ತರಿ ಶ್ರೀಹರಿ ಪಾವಿಜೇತೋ ಸ್ವಭಾವೇ. ಶ್ರೀಹರಿ ಸದ್ಗುರುನಾಥನ ಒಂದ ಸ್ವರೂಪದ ಒಂದು ಅನುಭವ ನಮಗ ಸಹಜ ಆಗ್ಬೇಕಾಗಿತ್ತಂದ್ರ ಸಾತ್ವಿಕ ಆಹಾರವನ್ನ ನೀವು ಉಣ್ರಿ. ಉಣುವ ಹೊತ್ನ್ಯಾಗ ಭಗವಂತನ ನಾಮಸ್ಮರಣೆಯನ್ನ ಮಾಡ್ಕೋತ ಒಂದೊಂದು ತುತ್ತಿಗೆ 10 ಸರಿ ನಾಮಸ್ಮರಣೆ ಮಾಡ್ರಿ. ಹಂಗೆ ಒಂದೊಂದು ತುತ್ತು ಇನ್ನು ಹೊತ್ನ್ಯಾಗ ಇಲ್ಲಿಕ್ಕಂದ್ರ ನೀವು ಭಗವಂತ ನಮಗ್ ಏನೋ ಇದೊಂದು ಅವನ ಕೃಪಾದಿಂದ ನಾವು ತಿನ್ಲಿಕ್ಕತ್ತೀವಿ. ಇರ್ಲಿಕ್ಕಂದ್ರ ಕಲಸ್ಕೊಂಡ ಅನ್ನ ಕೈಯಾಗ ಹಿಡಿಲಿಕ್ಕ ಆಗುದಿಲ್ಲ, ಹಿಡದನ್ನ ಬಾಯಿ ತನಕ ಒಯ್ಲಿಕ್ಕ ಆಗುದಿಲ್ಲ, ಬಾಯಾಗ ಹಾಕೊಂಡು ತುತ್ತ ನುರಿಸ್ಲಿಕ್ಕ ಆಗುದಿಲ್ಲ, ನುರಿಸಿದ ತುತ್ತ ನುಂಗ್ಲಿಕ್ಕ ಆಗುದಿಲ್ಲ. ಮತ್ ಇವ್ ಯಾವ ನಮ್ ಕೈಯಾಗಿಲ್ಲ ಅಂದ್ರೆ ಇದು ಭಗವಂತನ ಒಂದು ಕೃಪಾ ಅಂತ ತಿಳ್ಕೊಂಡ ಅವನ ನೆನಸ್ಕೊತ ಅವನ ನಾಮಸ್ಮರಣೆ ಮಾಡ್ಕೊತ ಯಾಕೆ ಮಾಡಬಾರದು ಅನ್ನುವಂಥದ್ದು ಸಮರ್ಥ ರಾಮದಾಸ್ ಮಹಾರಾಜರದು ಈ 89ನೇ ಶ್ಲೋಕದ ಒಂದು ಅರ್ಥ. ಇದನ್ನ ನಾವು ಮೈಗೂಡಿಸ್ಕೊಂಡು ಇವತ್ತಿನಿಂದ ನೋಡ್ರಿ ಎಷ್ಟು ಕೆಲಸದ ಅಂದ್ರ ಅಡಿಗೆ ಮಾಡವನು ನಾಮಸ್ಮರಣೆ ಮಾಡ್ಕೊತ ಮಾಡ್ಬೇಕು, ಬಡಸವ್ರ ನಾಮಸ್ಮರಣೆ ಮಾಡ್ಕೊತ ಬಡಸ್ಬೇಕು, ಊಟ ಮಾಡವ್ರ ನಾಮಸ್ಮರಣೆ ಮಾಡ್ಕೊತ ಊಟ ಮಾಡ್ಬೇಕು. ಊಟ ಮಾಡ್ಕೋತನು ಸಹಿತ ಭಗವಂತನ ಗುಣಗಾನಗಳನ್ನ ಶ್ರವಣ ಮಾಡ್ಕೋತ ಒಂದೊಂದೊಂದೊಂದ್ ತುತ್ತನು ಸಹಿತ ಭಗವಂತನ ದೇಣಿಗೆ ಅಂತ ತಿಳ್ಕೊಂಡ ಅವನ ಕೃಪೆಯನ್ನ ನೆನೆಸಿ ನಾವು ಊಟ ಮಾಡಿದೆವು ಅಂದ್ರ ಆ ಆಹಾರ ನಮ್ಮನ್ನು ಭಗವಂತನ ಕಡೆ ಸಹಜವಾಗಿ ನಮಗ ಒಯ್ದು ಭಗವಂತನ ಪ್ರಾಪ್ತಿ ಮಾಡಿಕೊಡ್ತದ. ಇದು ಮನಿಯೊಳಗೆ ಅಳವಡಿಸ್ಕೋಬೇಕು. ಎಷ್ಟು ಸಾಧ್ಯದ ಅಷ್ಟು ನೆಲದ ಮೇಲೆ ಕೂತು ಊಟ ಮಾಡ್ಬೇಕಂತಾರ. ಭೂಮಿ ತಾಯಿ ಇದ್ರಾಗ ನೆಲದ ಮೇಲೆ ಕೂತು ಊಟ ಮಾಡಿದ್ರೆ ಅದು ಪ್ರಸಾದ. ಈಗೆಲ್ಲ ಬೊಫೆ ಗಿಫೆ ಮಾಡ್ತಾರೆ, ಕಾಲಾಗ ಬೂಟ್ ಇರ್ತಾವ, ಚಪ್ಪಲ್ ಇರ್ತಾವ, ಬೆಡ್ಕೊಳ್ಳೋರ್ ಗತೆ ಕೈಯಾಗ ಒಂದ್ ತಟ್ಟಿ ಹಿಡ್ಕೊಂಡ್ ನಾವ್ ಹಾಕೊಂಡ ಏನ್ ಬೇಕಾದ್ ತಿನ್ನು. ಇದೊಂದು ಏನೋ ಒಂದು ವಿಪರೀತ ಜನಾಂಗದ ಒಂದು ಇದು ನಡ್ದಂಗ ಆಗ್ಯದ. ಇದಕ್ ಕಾರಣ ನಾವು ಸಪೋರ್ಟ್ ಮಾಡ್ತೇವಂತೆ ಆಗ್ಯದ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಮಕ್ಕಳಿಗೆ ನಮ್ಮ ಜೊತೆ ಇರೋರಿಗೆ ಇದನ್ನೆಲ್ಲ ತಿಳಿಸಿ ಹೇಳ್ಕೋತ ಜ್ಞಾನಿಗಳು ಹೆಂಗ್ ಹೇಳ್ಯಾರ
ಹಂಗ ನಾವು ಜೀವನ ಸಾಗಿಸ್ಕೋತ ಹಂಗ ನಾವು ಆಹಾರ ಸೇವನೆ ಮಾಡ್ಕೋತ ಹೋದ್ರ ಸಹಜವಾಗಿ ಭಗವಂತನ ಪ್ರಾಪ್ತಿ ಆಗ್ತ ಅನ್ನುವಂಥದ್ದು ಇವತ್ತಿನ ಈ 89ನೇ ಶ್ಲೋಕ ಹೇಳ್ತದ. ಇನ್ನು 90ನೇ ಶ್ಲೋಕದೊಳಗೆ ಏನಂತಾರ ಅವರು, ನಯೇ ರಾಮವಾಣಿ ತಯಾ ಥೋರ ಹಾನಿ ಜನಿ ವ್ಯರ್ಥ ಪ್ರಾಣಿ ತಯಾ ನಾಮ ಕಾಣಿ ಹರಿನಾಮ ಹೇ ವೇದ ಶಾಸ್ತ್ರಿ ಪುರಾಣಿ ಬಹು ಆಗಳೆ ಬೋಲಿಲಿ ವ್ಯಾಸವಾಣಿ. ಶ್ರೀರಾಮ್. ನಾಮಸ್ಮರಣೆ ಇಲ್ಲದೆ ಕಳೆದ ಕಾಲವೆಲ್ಲ ವ್ಯರ್ಥ ಅಂತಂತಾರ. ಯಾಕಂದ್ರ ನಯೇ ರಾಮವಾಣಿ, ಯಾರ ಮುಖದೊಳಗ ನಾಮ ಇಲ್ಲಲ್ಲ, ಇದ್ರಾಗ ಒಂದು ನೋಡ್ರಿ, ಒಬ್ರು ಯಾರು ಹಾಡ ಹಾಡ್ಯಾರ, ಏನ್ ಒಂದು ಪುರಂದರದ ಹಸಿರತೆ ಅದು, ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ. ಈ ಬಾಯಿ ನಾಮಸ್ಮರಣೆ ಮಾಡ್ಲಿಲ್ಲ ಅಂದ್ರೆ ಅವ್ರು ಎದಕ್ ಹೋಲಿಸ್ತಾರ ಅಂದ್ರೆ ಬಚ್ಚಲಿದ್ದಂಗ ಅಂತಿದ್ರು, ಬಚ್ಚಲ ಕುಣಿಗೆ ಹೋಲಿಸ್ತಾರ. ಶಿವನಾಮವನ್ನು ನುಡಿಯದ ವಾಣಿ ಬಚ್ಚಲ ಕುಣಿಯಂತೆ ಅಂತೆ ಅದ್ ನಮ್ಮಲ್ಲಿ ಹಾಡ್ತಾರ. ಅವನ್ನ ಹರನಾಮವನ್ನು ನುಡಿಯದ ಹಾಳು ದೇಗುಲವಂತೆ ಅಂತದೆಲ್ಲ ನಾನು ನಾಮಸ್ಮರಣೆ ಇರ್ಲಾರ್ದ ತಯಾ ಥೋರ ಹಾನಿ, ದೊಡ್ಡ ಹಾನಿ ಮಾಡ್ಕೊಂಡ್ ಬಿಡ್ತೀವಿ ನಾವು. ಇವತ್ತಿನ ದಿವ್ಸ ನೋಡ್ರಿ, ನಾವು ಅಂತ್ಯಕಾಲದೊಳಗ ನಾಮಸ್ಮರಣೆ ನಮ್ಮ ಮುಖದಿಂದ ಬರ್ಬೇಕಾದ್ರ ಆವಾಗೇ ಬರುದಿಲ್ಲ. ನಮ್ಮ ತಾಯಿಯವರು 12ನೇ ವರ್ಷದಿಂದ 94ನೇ ವರ್ಷ ತನಕನೂ ಸಹಿತ ಒಂದು ದಿವಸ ನಾಮಸ್ಮರಣೆ ಬಿಡ್ತಿದಿಲ್ಲ. ಇಷ್ಟೊಂದು 90 ವಯಸ್ಸಾದ್ರೂ ಸಹಿತ ರಾತ್ರಿ ಎದ್ದ ಆಸನ ಹಾಕೊಂಡು ಕೂತಿರ್ತಿದ್ರು. ಅವ್ರು ಆಸನ ಹಾಕೊಂಡು ಕೂತು ನಾಮಸ್ಮರಣೆ ಮಾಡ್ತಿದ್ರು. ನಾವು ಕೊನೆಗೆ ಹಾಕಿ ಎಲ್ಲಾ ನೀರು ಎಲ್ಲಾ ಸ್ವಲ್ಪ ಒಂದ್ ಚಮಚೆ ನೀರ, ಒಂದಿಷ್ಟು ಏನಪ್ಪಾ ಅಂದ್ರೆ ಇದು ಹಿಂಗ್ ತಗೋತಿದ್ರು ಅವ್ರು, ಯಾವ ಜ್ಯೂಸದ ರಸ ಅದು ಇಂಥವೇನು ತಗೊಳಾಗ ನಾ ಕೇಳ್ತಿದ್ನೆ, ಮಾಮಿ ಅಂತಿದ್ದೇವ್ ನಾವು, ಮಾಮಿ ನಾಮಸ್ಮರಣೆ ಮಾಡ್ಲಿಕ್ಕತ್ತಿ ಇಲ್ವಾ ಅಂತಂದ ಕೂಡಲೇ ನಾಮಸ್ಮರಣೆ ಒಳಗೆ ಇದ್ದನಪ್ಪ ನಾಕಿ. ಭಜನೆ ಮಧ್ಯಾಹ್ನ ಭಜನೆ ಮಾಡಿದೇನವ ಅಂದ್ರೆ ಮನಸ್ಸಿನಾಗ ಮಾಡಿದ್ನಿ ಅಂತ ನಾಕಿ. ಅಂದ್ರೆ 4 ಹೊತ್ತು ಭಜನೆನೂ ಕಡಿತನಕ ಬಿಡ್ಲಿಲ್ಲ, ನಾಮಸ್ಮರಣೆನೂ ಕಡ್ಲಿಕ್ಕೆ ತನಕ ಬಿಡ್ಲಿಲ್ಲ ಅಂತ ಹೇಳಿ ಅಂತ ಒಂದು ಎಂಡ, ನಮ್ಮ ಜೀವನದ ಎಂಡವನ್ನು ನಾನು ನೋಡಿದ ಇಷ್ಟು 69ನೇ ವಯಸ್ಸಿನಾಗ ಫಸ್ಟ್ ಟೈಮ್ ಅದು. ಏನ್ರಿ ಯಾವ ಏನು ಒಟ್ಟ ಏನಪ್ಪಾ ಅಂದ್ರೆ ಏನು ಒಂದು ನೆರಳುಣಿಕೆ ಸಹಿತ ಇಲ್ಲ. ಎಲ್ಲಾ ವಿಷಯದಿಂದ ಪೂರ್ಣ ವಿಷಯಗಳು ಎಲ್ಲ ಸುಟ್ಟು ಇದು ಮಾಡಿಬಿಟ್ರು ಸಮರ್ಥರು. ಬೇಕಿಲ್ಲ, ಬ್ಯಾಡಿಲ್ಲ, ಅವ್ರು ಇರ್ಬೇಕು ಮುಂದನಂಗಿಲ್ಲ, ಇದ್ರಾತು ಸಂತೋಷ, ಇರ್ಲಿಲ್ಲ ಅಂದ್ರೂ ಸಂತೋಷ. ಕೊನೆಗೆ ಹೆಂಗಾಗಿಬಿಡ್ತು ಅಂತಂದ್ರ ಕೊನೆಗೆ ಒಂದ್ ಅರ್ಧ ತಾಸು ತನಕ ಒಂದ್ ಸ್ವಲ್ಪ ಇಷ್ಟೇ ಉಸಿರಾಡಿಸ್ಲಿಕ್ಕತ್ತಿತ್ತು. ಆವಾಗ ನಾವೆಲ್ಲರೂ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಹೆಣ್ಮಕ್ಳು, ಮಕ್ಕಳು ಎಲ್ಲರೂ ನಿಂತಿದ್ದೆವು. ಎಲ್ಲರೂ ಗಂಗಾಜಲ ಹಾಕಿದೆವು. ಕಣ್ಣು ಮುಚ್ಚಿದ್ ನಾನು. ಅಷ್ಟ್ ಅನ್ಕೂಲೆ ಒಂದೊಂದ್ ಶ್ವಾಸ ಕಡಿಮೆ ಹಾಕೋತ ಶ್ವಾಸ ನಿಂತು ಬಿಡ್ತು. ಒಂದ್ ಗರಕ್ಕನು ಸಹಿತ ಆಗ್ಲಿಲ್ಲ. ಇದು ಯಾಕ ಅಂತಂದ್ರ ಈಗ ಕಾಯ್ತಾನ ಭಗವಂತ. ನಾವು ಅವಾಗ ಮಾಡ್ಕೋತ ಇದ್ರ ಈಗ ಕಾಯ್ತಾನ. ಅದಕ್ಕೆ ಪುರಂದರದಾಸರಂದ್ರು, ಆಗ ನೀ ಕಾಯಬೇಕೋ ಅಂಬುಜ ನಯನ, ಆಗ ನೀ ಕಾಯಬೇಕೋ ಅಂಬುಜ ನಯನ, ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನೋ, ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನೋ, ಆಗ ನೀ ಕಾಯಬೇಕೋ ಅಂಬುಜ ನಯನ, ಆಗ ನೀ ಕಾಯಬೇಕೋ ಅಂಬುಜ ನಯನ. ಅನುಜತನುಜರುಂಟು ಬಹು ಹಣ ಒಳಗುಂಟು, ಚಿನ್ನಾಂಬರುಂಟು ಉಪ್ಪರಿಗೆ ಉಂಟು, ಮೊನ್ನೆ ಹುಟ್ಟಿದ ಗಂಡು ಮಗನೊಬ್ಬ ನನಗುಂಟು, ಮೊನ್ನೆ ಹುಟ್ಟಿದ ಗಂಡು ಮಗನೊಬ್ಬ ನನಗುಂಟು, ಸನ್ನೆ ಸೌದೆ ಕುಂದಿದಾಗ ಸಂಗಡ ಒಬ್ಬರ ನಾ ಕಾಣೆ, ಸನ್ನೆ ಸೌದೆ ಕುಂದಿದಾಗ ಸಂಗಡ ಒಬ್ಬರ ನಾ ಕಾಣೆ, ಆಗ ನೀ ಕಾಯಬೇಕೋ ಅಂಬುಜ ನಯನ, ಆಗ ನೀ ಕಾಯಬೇಕೋ. ನೆಂಟರಿಷ್ಟರು ಉಂಟು ನೆರೆ ಹೊರೆಯನಗುಂಟು, ನೆಂಟರಿಷ್ಟರು ಉಂಟು ನೆರೆ ಹೊರೆಯನಗುಂಟು, ಬಂಟ ಬಳಗ ಉಂಟು ಭಾಗ್ಯ ಉಂಟು,
ಕಂಠದಲ್ಲಿ ಬದ್ಧರಾದ ಕಾಂತೆಯರೆನಗುಂಟು ಒಂಟಿಯಾಗಿ ಹೋಗುವಾಗ ಸಂಗಡ ಒಬ್ಬರ ನಾ ಕಾಣೆ ಒಂಟಿಯಾಗಿ ಹೋಗುವಾಗ ಸಂಗಡ ಒಬ್ಬರ ನಾ ಕಾಣೆ ಆಗ ನೀ ಕಾಯಬೇಕೋ ಅಂಬುಜ ನಯನ ಆಗ ನೀ ಕಾಯಬೇಕೋ ಒಂದು ನಿಮಿಷ ದಿವಾತ ಪಿತ್ತ ಕಫ ಮೊದಲಾಗಿ ವ್ಯಾಧಿಗಳಿಷ್ಟು ಸುತ್ತೀರೇ ಇಂದಿರೇಶ ನಿಮ್ಮ ನಾಮ ಒಂದೇ ಇಂದಿರೇಶ ನಿಮ್ಮ ನಾಮ ಒಂದೇ ಕಾಯುವುದಕ್ಕೆ ಬಂದೆನ್ನ ಪುರಂದರ ವಿಠಲ ಆಗ ನೀ ಕಾಯಬೇಕೋ ಅಂಬುಜನಯನ ಆಗ ನೀ ಕಾಯಬೇಕೋ ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನು ಆಗ ನೀ ಕಾಯಬೇಕೋ ಅಂಬುಜನಯನ ಆಗ ನೀ ಕಾಯಬೇಕೋ ಆಗ ನೀ ಕಾಯಬೇಕೋ ಆಗ ನೀ ಕಾಯಬೇಕೋ ಅಂಬುಜನಯನ ಆಗ ಕಾಯ್ಬೇಕು ಆಗ ಕಾಯ್ಬೇಕಾದ್ರೆ ಒಮ್ಮೆ ಆವಾಗೆ ಕಾಯ್ತಾನಂತ ತಿಳ್ಕೋದು ಮೂರ್ಖತನ ಅಂತಾರ ಈಗ ನೀ ಮಾಡು ಈಗ ಮಾಡಿದ್ರ ಮಾತ್ರ ಆಗ ನಿನಗ ಸ್ವತಃ ಸಮರ್ಥರೆ ಬರ್ತಾರ ಅಕಸ್ಮಾತ್ ಯಾವುದೋ ಒಂದಿದ್ರಿಂದ ನಿನಗ ಆ ನಾಮ ನೆನಪಾರಿದ್ರು ಸಹಿತ ಸದ್ಗುರುಗಳ ಮುಂದೆ ಬಂದು ನಿಂದಿರ್ತಾರ ನಿಂತು ಅನ್ನ ನಾಮಸ್ಮರಣೆ ಅಂತಾರ ಕೈ ಹಿಡಿದು ಕರ್ಕೊಂಡು ಹೋಗ್ತಾರ ಇದು ಅನುಭವ ಅದು ನಮಗ ಆಗ್ಯದ ಯಾಕಂದ್ರೆ ಎಲ್ಲರಿಗೂ ಈ ಅನುಭವ ಆಗುವುದಿಲ್ಲ ಏಕೆ ಇವರು ತುಕಾರಾಮ್ ಮಹಾರಾಜ ಜಿತ ವೈಕುಂಠಕ್ಕೆ ಹೋದ್ರಂದ್ರೆ ಎಲ್ಲರಿಗೂ ಕಂಡಿಲ್ಲ ಕೆಲವೊಬ್ಬರಿಗೆ ಅದರ ಅನುಭವ ಆಗಿದೆ ಹಂಗ ನಮ್ ತಾಯಿಯವ್ರನ್ನ ಸಮರ್ಥರೆ ಬಂದು ನಡಿ ಜನ ಬಾಯಿ ಅಂತೇಳಿ ಕರ್ಕೊಂಡು ಹೋದಂಗ ಆತಳ ಇದು ನಮಗೂ ಒದಗಬೇಕಾಗಿತ್ತು ಅಂದ್ರ ಈಗಿನಿಂದ ನಾವು ಮಾಡ್ಬೇಕು ಹಗಲ ರಾತ್ರಿ ಏನ್ರಿ ಎಷ್ಟು ಟೈಮ್ ನಾವು ಕಳಿಲಿಕ್ಕತ್ತೇವು ಅಂದ್ರ ಸಮರ್ಥರಂತಾರ ಘಟ್ಕಾ ಗೇಲಿ ಪಳೆ ಗೇಲಿ घटका गेली पळे गेली तास वाजे झणाना आयुष्याच्या नाश होतो राम कारे म्हणाना घटका गेली पळे गेली घटका गेली पळे गेली तास वाजे झणाना आयुष्याच्या नाश होतो राम कारे म्हणाना ಇಟ್ಟು ಘಟ್ ಹೋದು ಫಳ ಹೋದು ಘಟ್ ಫಳ ಅಂತ ಆಗಿನ ಟೈಮ್ದಾಗ ಅದ್ರದಿತ್ತು ಈಗ ನೋಡ್ರಿ ನಿಮಿಷ ಹೋದು ತಾಸು ಹೋದು ದಿವಸ ಹೋದು ತಿಂಗಳು ಹೋದು ವರ್ಷ ಹೋದು गेली 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 घटका गेली कळे गेली तास वाजे झणाना आयुष्याचा नाश होतो राम कारे म्हणाना समर्थರಂತಾರ एक प्रहर दोन प्रहर तीन प्रहर गेली ಹಗಲ 4 ಪ್ರಹರ ರಾತ್ರಿ 4 ಪ್ರಹರ ಅದ್ರಾಗ ಅವರಂತಾರ एक प्रहर दोन प्रहर तीन प्रहर गेली चारी प्रहर संसाराने चावटीने नेली घटका गेली पळे गेली ಮುಂದಂತಾರವ್ರು रात्र काही झोप काही रात्र काही झोप काही स्त्री संगी गेली रात्र काही झोप काही स्त्री संगी गेली ऐशे 8 प्रहरांच्या वासलात झाली घटका गेली पळे गेली घटका गेली पळे गेली तास वाजे झणाना आयुष्याचा नाश होतो राम कारे म्हणाना दास म्हणे ಸಮರ್ಥರಂತಾರ ದಾಸ ಮನೆ ತಾಸವರ ಸ್ಮರಣ ಸಕಳ ದೇತು ಒಂದು ತಾಸು ನಾಮಸ್ಮರಣೆ ಮಾಡ್ರಿ ನಿಮಗೆಲ್ಲಾ ಸ್ಮರಣೆ ಎಲ್ಲಾನು ನಿಮಗೂ ಒಂದು ಬಿಡ್ತದೆ ಇಷ್ಟೇ ಯಾಕ ಹಿಂದಿನ ಜನ್ಮ ಸಹಿತ ನಿಮಗ್ ಸ್ಮರಣೆ ಬರ್ತಾ ಇರ್ತದೆ ದಾಸ ಮನೆ ತಾಸವರ ಸ್ಮರಣ ಸಕಳ देतो क्षणोक्षणी राम म्हणा म्हणून झनकार येतो घटका गेली पळे गेली घटका गेली पळे गेली तास वाजे झणाना आयुष्याचा नाश होतो ರಾಮ ಕಾರ್ಯ ಮಣಾನ ಯಾಕೆ ಅನ್ನವಲ್ರಿಪ್ಪ ಅಂತಾರವ್ರು
ಯಾಕನ್ವಲ್ರಿ ಎಷ್ಟು ಟೈಮ್ ಹೋಗ್ಲಿಕ್ಕತ್ತದ ನಿಮಗ ಇನ್ನ ಯಾಕ ಅವ್ರು ಅದಕ್ಕೆ ಪುರಂದರದಾಸರು ಅಂದ್ರು, ಏನು ಕಾರಣ ನೀವು ಯದುಪತಿಯ ಮರೆತಿರಿ ಧನಧಾನ್ಯ ಸತಿ ಸುತರು ಸಲಹುವರೇ, ಇನ್ನಾದರೂ ಏಕೋ ಭಾವದಿ ಭಜಿಸಿರಿ ಚನ್ನ ಶ್ರೀ ಪುರಂದರ ವಿಠಲರಾಯನ. ಮಾನವ ಜನ್ಮ ದೊಡ್ಡದು ದೊಡ್ಡದು, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು. ನೋಡ್ರಿ, ನಮಗ ಅದ ಕಲ್ಪನೆ ಬರುವಲ್ತ, ಇದನ್ನ ಹೆಂಗೋ ಕಳಿಸ್ಲಿಕ್ಕತ್ತೇವ್. ಈಗ ನೋಡ್ರಿ, 30-40-50 ಲಕ್ಷ ಕೊಟ್ಟು ಒಂದ್ ಗಾಡಿ ತಂದ್ರೆ ತಿಳ್ಕೊರಿ ನೀವು, ಎಂತಾವ್ ಬರ್ತಾವ್ ನೋಡ್ರಿ 50 ಲಕ್ಷ ಗಟ್ಲೆ. ಅದನ್ನ ತಗೊಂಡ್ ಬಂದ್ ಮನಿ ಮುಂದಿನ ಕಸ ತುಂಬ್ಕೊಂಡು ಹೋಗ್ಲಿಕ್ಕೆ ಬಂತಂದ್ರ ಆ ಗಾಡಿ ಕಿಮ್ಮತ್ತನ್ರಿ. ಈಗ ಮನಿ ಮುಂದ್ ಮುನ್ಸಿಪಾಲಿಟಿ ಅವ್ರು ಕಸ ತುಂಬಲಿಕ್ ಬರುವಂತ ಗಾಡಿ ಹೆಂಗಿರ್ತಾವ, ಹರ್ಕ ಮುರ್ಕ ಎಲ್ಲಾ ಬಳಸಿದಂತ ಗಾಡಿ ಇರ್ತಾವ. ಇನ್ನ ಮ್ಯಾಲಿನ ಪ್ಲಾಸ್ಟಿಕ್ ತೆಗೆದಿರುದಿಲ್ಲ. 50 ಲಕ್ಷದ ಗಾಡಿ ತಗೊಂಡ್ ಮನಿ ಮುಂದ್ ಬಂದ್ ಕಸ ಕೊಡ್ರಿ ಅಂತಂದ್ರ ಹೆಂಗ ಅನಸ್ತದ? ಹಂಗ ನಮ್ ಪರಿಸ್ಥಿತಿ ಇಂತ 84 ಲಕ್ಷ ಜೀವರಾಶಿಯೊಳಗ ದಾಟಿ ನಾವ್ ಬಂದಂತ ಈ ಮನುಷ್ಯ ಜನ್ಮ, ಅಮೂಲ್ಯ ಜನ್ಮ, ಇದನ್ನ ನಾವು ವಿಷಯ ಸುಖಕ್ಕಾಗಿ, ಸಂಸಾರಕ್ಕಾಗಿ ಇಲ್ಲದ 108 ಅಷ್ಟ ಮದಗಳು, ಅಷ್ಟ ವ್ಯಸನಗಳು, ಇವೆಲ್ಲದ್ರಾಗ ನಾವು ಜೀವನ ಕಳ್ಕೊಂಡ್ ಬಿಟ್ಟೇವ ಅಂದ್ರೆ ಆ ಚಲೋ ಗಾಡಿ ಮುನ್ಸಿಪಾಲಿಟಿ ಇದು ಕಸ ತುಂಬಲಿಕ್ ಬಂದಂಗ ಆಗ್ತದ. ಅದಕ್ಕ ಇವ್ರೆಲ್ಲರೂ ಜ್ಞಾನಿಗಳಂದ್ರು, ನಿಮ್ ಕೈ ಮುಗಿದು ಹೇಳ್ತೀವ್ರಪ್ಪ, ನಾಮಸ್ಮರಣೆ ಮಾಡಿ. ಏಕನಾಥ್ ಮಹಾರಾಜರಂದ್ರು, ಕರಜೋಡು ನೀವಿನವಿತು ತುಮಿ ವಾಸುದೇವ ವಾಸುದೇವ ಮನ, ನಕ ಕರು ಸಂಸಾರ ಶ್ರಮ ತುಮಿ ವಾಸುದೇವ ವಾಸುದೇವ ಮನ, ನಕ ಗುಂತು ವಿಷಯ ಕಾಮ ತುಮಿ ವಾಸುದೇವ. ಎಷ್ಟು ಕಳಕಳಿಯಿಂದ ಹೇಳ್ಯಾರ ನೋಡ್ರಿ. ಅಂದ್ರು ಸಹಿತ ಎಲ್ಲಾ ಮಾಡ್ತೇವ್, ತಾಸುಗಟ್ಲೆ ಪ್ರವಚನ ಮಾಡ್ತೇವು, ತಾಸುಗಟ್ಲೆ ಕೀರ್ತನ ಮಾಡ್ತೇವ್. ನಾಮಸ್ಮರಣೆ ಮಾಡೋದ್ ಕೂಡಲೇ ಅದನ್ನ ಹಳ್ಳಿ ನೋಡಿದೇವ್ ಅಂದ್ರೆ ನಾಮಸ್ಮರಣೆಗೆ ಬಹಳ ಕೊರಿತದ ನಮ್ಮಲ್ಲಿ. ಇವತ್ತಿನ ದಿವಸ ವಿಕಲ್ಪಗಳು ಹುಟ್ಟಿ ಸಮುದಾಯಗಳೆಲ್ಲ ಒಡೆದು ಯಾಕೆ ಹೋಗ್ಲಿಕ್ಕತ್ತಾವ? ನಾನೇ ಶ್ರೇಷ್ಠ ಅನ್ನುವಂತ ಸಮುದಾಯದ ಜನರಂತಲ್ಲಿ ಯಾಕೆ ಹುಟ್ಲಿಕ್ಕತ್ತ ಅಂದ್ರೆ ನಾಮಸ್ಮರಣೆ ಬರಕ್ ಬರ್ತದೆ. ಅದಕ್ಕ ನಾಮಸ್ಮರಣೆ ನಯನ ರಾಮವಾಣಿ ತಯಾ ಥೋರ ಹಾನಿ, ಜನಿ ವ್ಯರ್ಥ ಪ್ರಾಣಿ ತಯಾ ನಾಮ ಕಾಣಿ ಅಂದ್ರ ಅದು ಕನಿಷ್ಠ ಕ್ಷುದ್ರ ಅಂತ. ನಾಮಸ್ಮರಣೆ ಇರ್ಲಾರ್ದಂತ ಈ ಜೀವ ಏನದಲ್ಲ, ಅದು ಕ್ಷುದ್ರ ಜೀವ. ಹರಿನಾಮ ಹೇ ವೇದ ಶಾಸ್ತ್ರಿ ಪುರಾಣಿ. ಈ ಭಗವಂತನ ಒಂದು ನಾಮದ ಮಹಿಮೆಯನ್ನ ಶಾಸ್ತ್ರ, ಪುರಾಣ ಶಾಸ್ತ್ರಗಳು ಇವರೊಳಗೆಲ್ಲ ವ್ಯಾಸರೇ ಹೇಳ್ಯಾರ. ಏನ್ರಿ, ವ್ಯಾಸರು ಅವರು ಏನಪ್ಪಾ ಅಂದ್ರೆ ಇಷ್ಟು ಇದು ಮಾಡಿ ಹೇಳ್ಯಾರಲ್ಲ. ಅವ್ರು ನೋಡ್ರಿ, ಇದ್ರಾಗ ಯಾವ್ದದು ವಾರ್ಕರಿ ಅವರ ಹರಿಪಾಟ್ನೊಳಗೆ ಮೊದ್ಲೇ ಅವಾಗನೆ ಅಂತಾರ, ಹರಿಮುಖೇಮಣ ಹರಿಮುಖೇಮಣ ಪುಣ್ಯಾಚಿ ಗಣನ ಕೋಣಕರಿ. ಕೊನೆ ಚರಣದಾಗ ಅಂತಾರ, ಜ್ಞಾನದೇವ ಮಣೆ ವ್ಯಾಸಾಚಿಯ ಖುಣ ದ್ವಾರಕೇಚಾರಾಣ ಪಾಂಡವಾಗರಿ. ವ್ಯಾಸ ಮಹರ್ಷಿಗಳು ತಮ್ಮ ಶಾಸ್ತ್ರ, ತಮ್ಮ ಬರೆದಂತ ಗ್ರಂಥದೊಳಗೆ ಹೇಳ್ತಾರ, ಗುರ್ತು ಮಾಡಿ ಇದು ಮಾಡಿ ಹೇಳಿಕತ್ತಾರ. ಅವರು ಪಾಂಡವರು ಭಗವಂತರ ಕೃಷ್ಣನನ್ನು ನೆನೆಸುವಂತ ಯಾವಾಗ ಇದ್ರು ಅಂತೇಳಿ, ಕೃಷ್ಣ ದ್ವಾರಕಾ ಬಿಟ್ಟ ಅವ್ರ ಅಡವ್ಯಾಗ ಅವ್ರು ಎಲ್ಲಿರ್ತಾರ ಅವ್ರ ಹಿಂದ ಮುಂದ ತಿರ್ಗಾಡ್ಕೊತ ಇದ್ದಂತದ್ದು ಮಹಾಭಾರತ ನಮಗ್ ಕಲಿಸ್ತದ. ಅದಕ್ಕೆ ನಾವು ಹಂಗ ನಾಮಸ್ಮರಣೆ ಮಾಡ್ಕೋತಿದ್ದೇವೆ ಅಂದ್ರೆ ಸದ್ಗುರುಗಳು ನಮಗ ಹಿಂದ ಮುಂದ ಮಗ್ಲ ಎಲ್ಲಾ ಕಡೆ ಅವರೇ ತುಂಬಿ ನಮ್ಮನ್ನು ಸರ್ವತೋಮುಖವಾಗಿ ಕೈ ಹಿಡಿದ ತಮ್ಮ ಕಡೆ ಕರ್ಕೊಂಡು ಹೋಗ್ತಾರ. ಅಂತ ಒಂದು ನಾಮದ ಮಹಿಮೆ ಅದ ಅನ್ನುವಂಥದ್ದನ್ನ ಈ 2 ಶ್ಲೋಕಗಳು ನಮಗ್ ಹೇಳ್ತಾರ ಸಮರ್ಥರು. ಅದಕ್ಕ ಮೊದಲ ಆಹಾರ ಶುದ್ಧಿ ಆಗ್ಬೇಕಾಗಿತ್ತಂದ್ರ ಆಹಾರ ನಮಗದು ಏನಪ್ಪಾ ಅಂದ್ರ ಪರಮಾರ್ಥಕ್ಕೆ ಒಂದು ಪೂರಕವಾಗಿ ನಮಗ್ ಕೆಲಸ ಮಾಡ್ಬೇಕಾಗಿತ್ತು ಅಂದ್ರೆ ನಾಮಸ್ಮರಣೆ ಒಂದೊಳಗೆ ಪ್ರಸಾದ ತಗೊಳಂತ. ಆಮೇಲೆ ಯಾವಾಗ್ಲೂ ನಾಮಸ್ಮರಣೆ ಅಂತ ತಿಳ್ಕೊಂಡು ಸದಾ ಕಾಲ ನಾಮಸ್ಮರಣೆಯನ್ನು ಮಾಡ್ಕೋತ ನಾವು ನೀವುಗಳಿದ್ದೇವಂದ್ರೆ ಸಮರ್ಥರು ಇಷ್ಟೊಂದು ತ್ರಾಸ ತಗೊಂಡಿಂತ ಶ್ಲೋಕಗಳನ್ನು ನಮಗಾಗಿ ರಚಿಸಿದ್ದಕ್ಕ ಅವ್ರಿಗೂ ಸಾರ್ಥಕ ಆಗ್ತದೆ, ನಮ್ಮ ಜೀವನನು ಸಾರ್ಥಕ ಆಗ್ತದೆ ಅಂತ ಹೇಳ್ಕೋತ ಇವತ್ತಿನ ಒಂದು ಈ ಸೇವೆಗೆ ನಾನು ವಿರಾಮ. आकल्पायुष्वावेत याकुळा माझ्या सकळ हरीच्या दासा कल्पनेची बाधान हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामा म्हणेतया असावे कल्याण
जामक निधान पांडुरंग पुंडलीक वरदारी विठ्ठल पार्वती पतेश्वर महादेव राजाधिराज सद्गुरुनाथ महाराज की जय। श्री गुरुदेव दत्त। चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। जय चिदंबर, जय सद्गुरुदेव, जय श्रीराम। ಶ್ರೀರಾಮ ಸಮರ್ಥ. ಇವತ್ತಿಂದು ಎಷ್ಟು ಅದ್ಭುತವಾಗಿ ಬಂತು ಅಂದ್ರೆ, ಸಮರ್ಥರೆ ಬಂದು ಇವತ್ತು ನಮ್ಮೆಲ್ಲರಿಗೂ ಅವರ ಮುಖಾಂತರ ಗುರುಗಳ ಬಾಯಿಯಿಂದ ಅಂದ್ರೆ ಅವರ ಕಾಯಕವನ್ನು ಉಪಯೋಗಿಸ್ಕೊಂಡು ಇವತ್ತು ಅವ್ರ ಮೂಲಕ ನಮಗೆ ತಿಳಿಸ್ತಾ ಇದ್ರು. ಸ್ವತಃ ಸಮರ್ಥರೇ ಇಲ್ಲಿ ಇವತ್ತು ನಮ್ಮ ಎದುರಿಗೆ ನಿಂತಿದ್ರು. ಅಂತಹ ಅದ್ಭುತ ಅನುಭವ. ಯಾಕಪ್ಪ ಅಂತಂದ್ರೆ ಇವತ್ತು ಹೇಳಿದ್ರು, ಭಜನೆ ಮಾಡ್ಬೇಕಾದ್ರೆ ಭಾವನೆಯಿಂದ ಮಾಡಿ, ಭಾವನೆ ಇಲ್ದಲೆ ಭಜನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ನಾವು ನಾಮವನ್ನು ತಗೋಬೇಕಾದ್ರೂ ಅಷ್ಟೇ, ಮಹಾರಾಜರು ಅದೇ ಹೇಳಿದ್ರು, ಪ್ರೀತಿಯಿಂದ ನಾಮ ತಗೊಳ್ಳಿ. ರಾಮನಾಮವನ್ನ ಪ್ರೀತಿಯಿಂದ ತಗೊಂಡ್ರೆ ಆಗ ನಮ್ಗೆ ಅದರ ಅನುಭವ ಆಗುತ್ತೆ ಅಂತ. ಇವತ್ತು ಅದೇ ಮತ್ತೆ, ಯಾಕೆಂದ್ರೆ ಮಧ್ಯದಲ್ಲಿ ಇಷ್ಟು ದಿವಸ ಗ್ಯಾಪ್ ಆಗೋಯ್ತು. ಸುಮಾರು ಒಂದೂವರೆ ತಿಂಗಳುಗಳ ಕಾಲ ಸಮರ್ಥರು ದೂರ ಹೋಗ್ಬಿಟ್ಟಿದ್ರ ನಮ್ಮನ್ನ ಅಂತೇಳಿ ಅನ್ನಿಸ್ಬಿಟ್ಟಿತ್ತು. ಆದ್ರೆ ಗುರುಗಳು ಏನಾಗ್ತಾ ಇದೆ, ನಾವು ಪ್ರತಿ ಮಂಗಳವಾರ ಶ್ರೀಧರ ಸ್ವಾಮಿಗಳ ಚರಿತ್ರೆಯನ್ನು ನಾವು ಓದ್ತಾ ಇದ್ದಿದ್ರಿಂದ ಶ್ರೀಧರ ಸ್ವಾಮಿಗಳು 2 ವರ್ಷಗಳ ಕಾಲ ಸಜ್ಜನಗಢದಲ್ಲೇ ಇರ್ತಾರೆ. ಅವ್ರಿಗಾದಂತಹ ಅನುಭವಗಳನ್ನ ಅದನ್ನೆಲ್ಲ ನಾವು ಸ್ಮರಣೆ ಮಾಡ್ತಾ ಇದ್ವಿ. ಹಾಗಾಗಿ ಆ ಸಮರ್ಥರಲ್ಲಿದ್ರು. ಯಾಕೆಂದ್ರೆ ಆ ಶ್ರೀಧರ ಸ್ವಾಮಿಗಳಿಗೆ ಸಮರ್ಥರೆ ಕಾಣಿಸ್ತಾ ಇದ್ರು. ಎಲ್ಲಿ ಯಾರು ನೋಡಿದ್ರು ಅವರು ಸಮರ್ಥರೆ ಅಂತಾನೆ ಅಂತಹ ಇದ್ರಲ್ಲಿ ಮಾಡಿ, ಕೇವಲ 2 ವರ್ಷಗಳ ಸಾಧನಾ ತಪಸ್ಸಿನಿಂದ ಅವರಿಗೆ 3 ಸಲಿ ಸಮರ್ಥರು ಅವರಿಗೆ ಬಂದು ದರ್ಶನ ಕೊಟ್ಟರು. ನೋಡಿ, ಅವರ ಕಾಲ 16ನೇ ಶತಮಾನ, ಶ್ರೀಧರ ಸ್ವಾಮಿಗಳ ಕಾಲ 19ನೇ ಶತಮಾನ. ಅಂದ್ರೆ ಭಗವಂತ ಇದ್ದಾನೆ ಅನ್ನೋದನ್ನ ಸಾಕ್ಷಿ ಮಾಡಿ ತೋರಿಸಿದ್ರು. ಗುರುವನ್ನ ದೇಹದಿಂದ ನೋಡೋದಲ್ಲ, ಅದು ತತ್ವ. ಆ ತತ್ವವನ್ನ ಅರಿತರು. ಹಾಗಾಗಿ ಇವತ್ತು ಸಹ ಮಹಾರಾಜರು ನಮ್ಗೆ ಏನ್ ಹೇಳ್ಕೊಟ್ರಪ್ಪ ಅಂತಂದ್ರೆ, ನಾಮಸ್ಮರಣೆ ಮಾಡಿ. ಬ್ರಹ್ಮಾನಂದ ಮಹಾರಾಜರು ಮೋಕ್ಷ ಪ್ರಾಪ್ತಿಯಲ್ಲಿ ಬರೆದ್ರು, ಕೂತಾಗ, ನಿಂತಾಗ, ಹೋಗುವಾಗ, ಮಲಗುವಾಗ ನಾಮಸ್ಮರಣೆ ಮಾಡಿ ಅಂತ. ಇವತ್ತು ಮತ್ತೊಂದು ಹೊಸದಾಯ್ತು, ಊಟಕ್ಕೆ ಕುಳಿತಾಗ, ಊಟ ಮಾಡುವಾಗ, ಊಟವನ್ನು ಬಡಿಸುವಾಗ, ಅಡಿಗೆ ಮಾಡುವಾಗ ಸಹ ಆ ನಾಮಸ್ಮರಣೆಯಿಂದ ತಗೊಳ್ಳಿ. ನೋಡಿ, ಇನ್ನು 2-3 ಶಬ್ದಗಳನ್ನು ಹೆಚ್ಚು ಮಾಡಿದ್ರು. ಊಟ ಮಾಡ್ಬೇಕಾದ್ರೆ ಗುರುಗಳು ಹೇಳಿದ ಹಾಗೆ ನಾವು ವ್ಯರ್ಥ ಕಾಲ ಕಳೀತಾ ಇರ್ತೀವಿ, ಅದು ಇದು ಅಂತ ಹೇಳಿ ನೋಡ್ಕೊಂಡು. ಅಲ್ಲಿ ಆ ನಾಮಸ್ಮರಣೆಯಿಂದ ಪ್ರತಿಯೊಂದು ಏನು ನಾವು ಆ ಪ್ರಸಾದ ಅಂತ ತಗೊಳ್ತಾ ಇದ್ದೀವಿ, ಅದನ್ನ ಆ ನಾಮಸ್ಮರಣೆಯಿಂದ ಹೇಳಿ ತಗೊಂಡ್ರೆ ಆಗೇನಾಗತ್ತೆ, ಈ ಕಾಯಕದಲ್ಲೂ ಆ ಭಗವಂತನ ಆ ಸಾತ್ವಿಕ ಬುದ್ಧಿ ಅನ್ನೋದೇನಾಗತ್ತೆ ನಮ್ಮ ದೇಹದಲ್ಲಿ ಬರುತ್ತೆ. ಆಗ ಏನು ಮಹಾರಾಜರು ಹೇಳಿದ್ರು, 1 ಗಂಟೆಗಳ ಕಾಲನಾದ್ರೂ ನೀವು ಆ ನಾಮಸ್ಮರಣೆಯಲ್ಲಿ ಕಳೀರಿ. ನಾಮಸ್ಮರಣೆ ಅಂದ್ರೆ ನಾವು ತಪ್ಪು ತಿಳ್ಕೊಂಡ್ಬಿಡ್ತೀವಿ. ಜಪಮಾಲೆ ಹಿಡ್ಕೊಂಡು ಮಾಡಿದವಾಗ ಮಾತ್ರ ಅದು ನಾಮಸ್ಮರಣೆ ಅಲ್ಲ. ಸದಾ ನಮ್ಮ ಮನಸ್ಸಿನಲ್ಲಿ ಅವನ ನಾಮವನ್ನು ಗುಣಗುಣಿಸ್ತಾ ಇರೋದು, ಅದು ನಾಮಸ್ಮರಣೆ. ನಮ್ಗದ್ ಬಹಳ ತಪ್ಪು ಕಲ್ಪನೆ ಆಗ್ಬಿಡುತ್ತೆ. ನಾಮಸ್ಮರಣೆ ಅಂದ್ರೆ ಊಟ ಮಾಡ್ಬೇಕಾದ್ರೆ ನಾನು ಹೆಂಗ್ರಿ ಜಪ ಮಾಡ್ಲಿ? ಇಲ್ಲ, ಜಪ ಅಲ್ಲ. ಉಸಿರಾಡ್ತಾ ಇದ್ದೀವಿ. ಉಸಿರಾಟ ಆಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೂ ಉಸಿರಾಡ್ತೀವಿ, ಮಲ್ಕೊಂಡವಾಗ್ಲೂ ಉಸಿರಾಡ್ತೀವಿ. ಇದೆಲ್ಲ ಅಲ್ಲಿ ಉಸಿರಾಟ ಆಡ್ತಾ ಇದೆ ಅಂದ್ರೆ ಅದೇ ರೀತಿ ನಾಮಸ್ಮರಣೆನು ಅವನನ್ನ ನಾಮ ತಗೊಳ್ತಾ ಇರೋದು. ವಿಷಯಿಕ ವಸ್ತುಗಳನ್ನು ಬಿಡೋದು ಅಲ್ಲಿ ಆ ಭಗವಂತನ ನಾಮವನ್ನ ಸೇರಿಸ್ಕೊಂಡು ಮಾಡ್ತಾ ಇರೋದು. ಅದನ್ನ ಮತ್ತೊಮ್ಮೆ ಇವತ್ತು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ಅದ್ರ ಕಡೆಗೆ ಹೇಳಿದ್ರು, ಪುರಂದರದಾಸರ ಕೀರ್ತನೆ ಒಳಗೂ ಹೇಳಿದ್ರು, ನಮ್ಮ ಬಾಯಿಯಲ್ಲಿ ನಾಮಸ್ಮರಣೆ ಬರ್ದಲೇ ಇದ್ರೆ ಬಚ್ಚಲಿಗಿಂತ ಕಡೆ ಅನ್ನೋದು. ಅಂದ್ರೆ ನಾವು ಬಚ್ಚಲು ಅನ್ನೋದನ್ನ ಯಾವ್ದಕ್ಕೆ ಉಪಯೋಗಿಸ್ಕೊಳ್ತೀವಿ? ನಮ್ಮ ದೇಹವನ್ನು ಶುದ್ಧಿ ಮಾಡ್ಕೊಳ್ಳುವಂತಹ ಜಾಗ. ಅಂದ್ರೆ ಅಷ್ಟು ಹೊಲಸು ತುಂಬಿರೋದಲ್ಲಿ ನಮ್ಮ ಬಾಯಲ್ಲಿ ಅದು ಆಗಬೇಕಾ? ಇದು ನಿಜವಾಗ್ಲೂ ನಾವೆಲ್ಲ ಚಿಂತನ ಮನನ ಮಾಡುವಂತ ವಿಷಯ ಇವತ್ತಿಂದು. ನಮ್ಮದು ಏನಪ್ಪಾ ಇವತ್ತೆಲ್ಲ ನಮ್ಮ ಧಾರಣೆ ಏನಾಗ್ಬೇಕು? ಸುಮ್ಮನೆ ಇದ್ರು ನಾನು
ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾನೆ ಇರಬೇಕು. ಇಲ್ದಲೇ ಇದ್ರೆ ಬಚ್ಚಲಿಗಿಂತ ಕಡೆ ಆಗತ್ತೆ. ಇದನ್ನ ನಾವು ಸದಾ ನಮ್ಮ ಮನೆಯಲ್ಲಿ ಬರ್ದಿಟ್ಕೋಬೇಕು, ನೋಡ್ತಾ ಇರ್ಬೇಕು. ಆ ಶಬ್ದ ನೋಡಿದ ತಕ್ಷಣ ಬಾಯಲ್ಲಿ ನಾಮಸ್ಮರಣೆ ಬರ್ತಾ ಇದೆ. ಆ ರೀತಿ ಇವತ್ತು ಸಮರ್ಥರು ನಮಗೆ ಉಪದೇಶ ಕೊಟ್ಟಿದ್ದಾರೆ. ಬಹಳ ಸುಂದರವಾಗಿ ಬಂದಂತ ಇಂದಿನ ಈ 2 ಶ್ಲೋಕಗಳ ಅರ್ಥ ಬಹಳ ಅದ್ಭುತವಾಗಿತ್ತು. ತಿಳಿಸಿಕೊಟ್ಟಂತ ನಿಮ್ಮ ಗುರುಗಳಿಗೆ ಶತ ನಮನಗಳನ್ನ ಅರ್ಪಿಸುತ್ತಾ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಗುರುನಾಥ್. ಒಂದೇ ಒಂದು ಮಾತು ಹೇಳ್ಬೇಕು ಗುರುಗಳೇ. ಒಂದು ದಿವ್ಯವಾದ ಅನುಭೂತಿ ಆಯ್ತು. ಏನಪ್ಪಾ ಅಂದ್ರೆ, ಕೆಲವು ಕ್ಷಣಗಳ ಕಾಲಕ್ಕೆ ಸಮರ್ಥರದ್ದು ಸಂಘ ಯೋಗ ಆಗಿತ್ತು. ಆಮೇಲೆ ನೀವು ಆ ಹಾಡು ಹೇಳೋದ್ರಲ್ಲ, ಪುರಂದರದಾಸರದ್ದು ಹಾಡು, ಆ ಹಾಡು ಹೇಳಿದಾಗ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತ. ಹಾಡು ಕೇಳಿ ಎಷ್ಟು ರೋಮಾಂಚನ ಆಗ್ಬಿಡ್ತು ಅಂದ್ರೆ ತಡ್ಕೊಳ್ಲಿಕ್ ಆಗಲ್ಲ, ಅಷ್ಟು ರೋಮಾಂಚನ ಆಗ್ಬಿಡ್ತು ಮೈಯೆಲ್ಲ ಆ ಹಾಡು ಕೇಳಿ. ಆಮೇಲೆ ಕೆಲವು ಕ್ಷಣಗಳ ಕಾಲ ಅಂತೂ ನಾನಿಲ್ಲಿ ಇರ್ಲೇ ಇರ್ಲಿಲ್ಲ. ನಿಜವಾಗಿಯೂ ಹೇಳ್ತೀನಿ, ನಾನು ನೀವು ಹೇಳುವಾಗ ಸಮರ್ಥರೇ ಸಾಕ್ಷಾತ್ ಅಲ್ಲಿದ್ದು ಅವ್ರ ಜೊತೆ ಯೋಗ ಆಗಿದ್ ನಿಶ್ಶಬ್ದ ಆಗೋಗಿತ್ತಲ್ಲ ನನಗೆ ಕೆಲವು ಕ್ಷಣಗಳು. ನೀವ್ ಏನ್ ಹೇಳ್ತಿದ್ದೀರಾ, ಶಬ್ದ ಇಲ್ಲ, ಏನೂ ಇಲ್ಲ, ವಾಣಿನೂ ಇಲ್ಲ, ಎಲ್ಲ ಸಂಪೂರ್ಣ ಸ್ತಬ್ಧ ಆಗೋಗಿತ್ತ ಕ್ಷಣಗಳು. ಅಂತ ಒಂದು ಯೋಗ ಆಗಿದ್ ಇವತ್ತು ನನಗೆ ಏನಪ್ಪಾ ಮೈಯೆಲ್ಲ ರೋಮಾಂಚನ ಆಗಿ, ಅದು ನೀವೇನ್ ಸಾತ್ವಿಕ ಭಾವ ಜಾಗೃತ ಆಗತ್ತೆ ಅಂದ್ರೆ ಅಷ್ಟು ಸಾತ್ವಿಕ ಭಾವವು ಜಾಗೃತ ಮಾಡುವಂತ ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿನ ನಾವು ಬಳಕೆ ಮಾಡ್ಕೋಬೇಕು. ಪ್ರತಿ ಸಲವೂ ಹೆಚ್ಚು ಬಂದು ಕೇಳಿ ಶ್ರವಣ ಮಾಡಿ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಿದೆ. ತೊಗಲನ್ ನೋಡ್ಬೇಡ್ರಿ, ಅಲ್ಲಿ ಕೂತಿದ್ದಾರೆ, ಸಾಕ್ಷಾತ್ ಸಮರ್ಥರೇ ಕೂತಿದ್ದಾರೆ ಅಲ್ಲಿ. ರಂಗರಾವ್ ಮಹಾರಾಜರಿದ್ದಾರೆ, ಸಮರ್ಥ ರಾಮದಾಸರಲ್ಲಿದ್ದಾರೆ. ನೀವು ಅವ್ರನ್ನ ತೊಗಲಾಗಿ ನೋಡ್ಬೇಡಿ, ಸಾಮಾನ್ಯ ಮನುಷ್ಯರಾಗಿ ನೋಡ್ಬೇಡಿ. ನನಗೆ ಎಷ್ಟು ಆ ಹಾಡು ಹೇಳ್ತಾ ನನಗೆ ಹಿಂಗ್ ಉತ್ಸಾಹ ಆಗ್ಬಿಟ್ಟಿತ್ತು. ನಾನು ತೆಗೆದ ಆ ಹಾಡು ನಿಮ್ ಜೊತೆಗೆ ಹೇಳ್ಬಿಡ್ಬೇಕು ಅನ್ನೋ ಅಷ್ಟು ಮೈಯೆಲ್ಲ ರೋಮಾಂಚನ ಆಗ್ಬಿಟ್ಟಿತ್ತು ನನಗೆ ಇವತ್ತು. ಅಷ್ಟು ಒಂದು ದಿವ್ಯವಾದ ಅನುಭೂತಿ. ನೀವೆಷ್ಟು ಒಂದೂವರೆ ತಿಂಗಳಾದ್ಮೇಲೆ ಬಂದ್ರು ಕೂಡ ಆ ಒಂದು ಅನುಭೂತಿ ಕೊಟ್ರಿ. ನನಗೆ ಎಷ್ಟು ಏನ್ ಕೃಪಾ ಸಲ್ಲಿಸ್ಬೇಕೋ ಭಗವಂತನ ಎಷ್ಟು ಕೃಪಾ ಇದೆಯಪ್ಪ, ಎಂತ ಅನುಭೂತಿಗಳು ಕೊಡ್ತಪ್ಪ ನೀನು ಅಂತ. ಇಲ್ಲೇ ಸತ್ಸಂಗದಲ್ಲಿ ಕೊಟ್ಟಿ, ನೀನ್ ಹೊರಗಡೆ ಭೇಟಿ ಆಗಿಲ್ಲ, ಸತ್ಸಂಗದಲ್ಲೇ ಕೊಟ್ಟಿದ್ದಾನೆ. ಜೈ ಚಿದಂಬರ ದೀಪ, ಜೈ ಚಿದಂಬರ. ಇವತ್ತು ನೋಡ್ರಿ ನಮ್ದು ಎಂತ ಅನುಭೂತಿ. ಇಲ್ಲಿ ದತ್ತನ್ ಪಾದುಕ ಅದು ತಂತಾನೆ ಬೆಳೆದಿದೆ ನೋಡ್ರಿ. ಅವ್ರ ಮನೆಯಲ್ಲಿ ಯಾರು ಅವ್ರ ಗುರುಗಳು ಗಳಿಗೆ ಅಂತ ಇವ್ರ ಅಡ್ಡೆಸ್ರು. ಅದನ್ನ ತೋರಿಸ್ತೇನೆ ರೀ, ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಹಾ, ಇದು ಒಂದ್ ಸ್ವಲ್ಪ ಅವ್ರ ಗುರುಗಳು ಅವ್ರ ಜೊತೆ ಹೋದಾಗ ನೀವ ಹೇಳ್ರಿ ಬೈನಿ. ಅಂದ್ರ ನಾವ್ ಜೈ ಗುರುದೇವ ದತ್ತ. ಜೈ ಗುರುದೇವ್. ಅಂದ್ರೆ ನಮ್ಮ ಮನೆಯವರು, ನಾವು ಶಂಕರಾನಂದ ಗುರುಗಳು ಶಿಷ್ಯರು. ಶಂಕರಾನಂದ ಸ್ವಾಮೀಜಿ ಇಲ್ಲಿ ಅದ್ವೈತ ವಿದ್ಯಾಶ್ರಮ ಅಂತ ಹುಬ್ಳಿ ಒಳಗ ಅವ್ರ ಶಿಷ್ಯರು. ಅವರು ಗಣಗಾಪುರಕ್ಕ ಹೋಗ್ತಾ ಇದ್ರು ವರ್ಷ. ಅವ್ರ ಜೊತೆಗೆ ಶಿಷ್ಯರ್ನು ಒಳಗ ಪೂಜೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ಅಪೇಕ್ಷೆ ಇತ್ತು. ಆದ್ರೆ ಅಲ್ಲೇ ಒಳಗ್ ಬಿಡ್ತಾ ಇರ್ಲಿಲ್ಲ. ಅವಾಗ ಗುರುಗಳು ಕೇಳಿದ್ರು ಒಬ್ರು ಪೂಜಾರ್ನ, ಆಯ್ತು ಕರ್ಕೊಂಡ್ ಬರ್ರಿ, ನಿಮಗ್ ಯಾರಿಗಿದು ಅದ ಅವ್ರನ್ನ ಕರ್ಕೊಂಡ್ ಬರ್ರಿ ಅಂತಂದ್ರು. ಅದಕ್ಕೆ ಅವರು 8 ಮಂದಿ ಶಿಷ್ಯರನ್ನ ಕರ್ಕೊಂಡ್ ಹೋಗಿದ್ರು ಗಣಗಾಪುರಕ್ಕ. ಒಳಗಡೆ ಹೋಗಿ ಪಾದುಕ ಪೂಜೆ ಮಾಡಿ, ಅವ್ರ ಕೈಯಾಗ ಗುರು ಮುಖೇನ ಗುರು ಪೂಜೆ ಪಾದುಕ ಪೂಜೆ ಮಾಡಿದ್ರು. ಅದನ್ನ ಮಾಡಿದಾಗ ಫುಲ್ ಅವರಿಗೆ ಅದರದ್ದು ಅನುಭೂತಿ ಬಹಳ ಇತ್ತು. ಆಮೇಲೆ ಅವರು ಸಣ್ಣದ ಕವಚ ಕೊಟ್ಟಿದ್ರು. ಆ ಕವಚ ಒಂದ್ ಸಣ್ಣದು ಇದನ್ನ ಕವಚ ಕೊಟ್ಟಾರ. ಅದನ್ನ 8 ಮಂದಿಗೆ ಹಂಚಿದ್ರು ಅವ್ರು, ನಮ್ಮ ಸ್ವಾಮೀಜಿ. ನಮ್ಮ ಮನೆಯವ್ರು ಹೋಗಿದ್ರಲ್ಲ, ಹಿಂಗಾಗಿ 8 ಮಂದಿಗೆ ಹಂಚಿದ್ರು. ಅವರು ಎಲ್ಲಾರು ಒಂದಿಷ್ಟು ಮಂದಿ ಹಚ್ಕೊಂಡು ಮುಗಿಸ್ಬಿಟ್ರು. ಇವ್ರು ನಮ್ಮ ಮನೆಯವ್ರು ತಗೊಂಬಂದು ಇಟ್ಟಿದ್ರು. ಆಮೇಲೆ ಅವ್ರಿಗೆ ಒಂದ್ ಸ್ವಪ್ನದಾಗ ನಾ ಬರ್ತೀನಿ ಅಂತ ಹೇಳಿ ದತ್ತ ಹೇಳಿದ್ದಕ್ಕ ಅವರು ಆಯ್ತು ಇದ ಇರ್ಬೋದು ಅಂತ ಹೇಳಿ, ಆಮೇಲೆ 2 ಸಣ್ಣದೊಂದು ಡಬ್ಬಿದೊಳಗ 2 ರೌಂಡ್ ಆಗಿ ಮಾಡಿ ಇಟ್ರು. ಅದನ್ನ ಇಟ್ಟು ಅದನ್ನ ದಿನ ಪೂಜೆ ಮಾಡೋದು. ಆಮೇಲೆ ಅದಕ್ಕ ಅತ್ತರ್ ಲೇಪನ ಮಾಡ್ತಾ ಹೋದ್ರು. ಬರೀ ಅತ್ತರ್ ಲೇಪನ ಅದು ಮಾಡ್ಕೋತ ಈಗ ಅದು ಬೆಳೆದು ತಂತಾನೆ ಬೆಳಿತಾ ಹೋಯ್ತದು. ಹಿಂಗಾಗಿ ಅದರದ್ದು ಏನೋ ಅದು. ಆಮೇಲೆ ನಮ್ಮ ಶಂಕರಾನಂದ ಸ್ವಾಮೀಜಿ ಅವ್ರು ಹೇಳಿದ್ರು, ಸದಾ ನಿನ್ ಮನಿಯೊಳಗ್ ವಾಸ ಇರ್ತಾನ, ಇನ್ನೇನು ಕಾಳಜಿ ಮಾಡ್ಬೇಡ ಅಂದ್ರು. ಅವನ್ ಸೇವಾ ಮಾಡಿಸ್ಕೊಳಿಗತ್ತಾನ, ಅದ್ ನಮ್ ಪುಣ್ಯ ರೀ. ಖರೆ ಅದ ಬಹಳ ಪುಣ್ಯವಾನ್ರ ನೀವು ಯೋಗ ವಸಿಷ್ಠದ್ ಹೇಳಿದ್ರಲ್ಲ ದೀಪ, ಅಯ್ಯೋ ಯೋಗಾನಂದ ಗುರುಗಳು ಅವರು ನಾಳೆ ಶನಿವಾರ ಬರ್ತಾರಂತೆ.
ಅವರು ಇವ್ರದ್ದು ನಮ್ಮ ಶಂಕರಾನಂದ ಗುರುಗಳ ಪೀಠಕ್ಕ ಕೂತಾರ ಅವರು ಪ್ರಣವಾನಂದ ಸ್ವಾಮೀಜಿ. ಅಲ್ಲ ನೀವೆಲ್ಲರೂ ಅಸಾಮಾನ್ಯರೇ ಇದ್ರಿ. ನಿಮ್ಮಂತವ್ರ ಇದ್ರಿಗೆ ನಾವು ಈ ಒಂದ್ ಸೇವಾ ಮಾಡೋದ್ರ ನಾವೇ ಏನಪ್ಪಾ ದೊಡ್ಡ ಭಾಗ್ಯ ನಂಬುದು ಅಂತ ತಿಳ್ಕೊಂಡನಿ ಏನು. ಅದಕ್ಕೆ ನಾವು ನೀವುಗಳು ಇದೇ ರೀತಿ ಭಗವಂತನ ಸದ್ಗುರುನಾಥನ ಭಕ್ತಿ ಮಾಡ್ಕೋತ ಈ ಜೀವನ ಸಾರ್ಥಕತೆ ಮಾಡ್ಕೊಳ್ಳು ಅಂತ ಹೇಳ್ಕೊಂಡು ನನಗ ಅಪ್ಪಣೆ ಕೊಡ್ತೀರಿ? ಆಯ್ತ್ರಿ. ಜೈ ಗುರು. ಮಹಾರಾಜ್ ಜೈ ಗುರು. ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇಲ್ರಿ ತಡ್ರಿ ಗುರುಗಳ, ಇವ್ರು ಮಾತಾಡ್ತಾರಂತ ಮಾಮ. ಯಾರು ಹೋದ್ರಿ ಅವ್ರು? ಹೌದಾ? ಎಷ್ಟು ಆನಂದ ಆಯ್ತು ನೋಡ್ರಿ ಇವತ್ತು. ಹ್ಮ್ ಬಹಳ ಆನಂದ ಆಯ್ತು ನೋಡಿದ್. ಎಷ್ಟ್